ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ನೋಡಿದ್ರೆ ಬೆಚ್ಚಿ ಹೋಗ್ತೀರಾ. ಎಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಜೊತೆಗೆ ಬಂದಿದ್ದೀನಿ ಅಂದ್ರೆ ಸತ್ಯವಾಗ್ಲೂ ನನ್ನ ಕೈಯಲ್ಲಿ ಹೇಳೋಕೆ ಆಗ್ತಿಲ್ಲ. ಅಂತಹ ಕಥೆಯನ್ನೇ ನಾನು ನಿಮಗಾಗಿ ತಂದಿದ್ದೀನಿ. ಎಲವಿಲ ಪೂಂಚಿರಾ ಅನ್ನುವ ಕೇರಳದಲ್ಲಿ ಇರುವ ಒಂದು ಸೂಪರ್ ಆದ ಟೂರಿಂಗ್ ಸ್ಪಾಟ್. ಅಲ್ಲಿ ತುಂಬಾನೇ ಸೌಂದರ್ಯವಾದ, ಅದೇ ಸಮಯದಲ್ಲಿ ತುಂಬಾನೇ ಅಪಾಯವಾದ ಒಂದು ದೊಡ್ಡ ಬೆಟ್ಟ ಇರ್ತಾ ಇದೆ. ಆ ಬೆಟ್ಟದ ಟಾಪ್ ಅಲ್ಲಿ ಇಬ್ಬರೇ ಪೊಲೀಸರ್ಸ್ ಇರುವ ಒಂದು ಪೊಲೀಸ್ ಸ್ಟೇಷನ್ ಇರ್ತಾ ಇದೆ. ಇಂತಹದೊಂದು ಪ್ಲೇಸ್ ಅನ್ನ ಸುತ್ತ ಈ ಮೂವಿಯ ಕತೆ ಸ್ಟಾರ್ಟ್ ಆಗ್ಬೇಕಾದ್ರೆ ಆವತ್ತು ಒಂದು ದಿನ ಆ ಪೊಲೀಸ್ ಸ್ಟೇಷನ್ ಅನ್ನ ಸುತ್ತ ಇರುವ ಆ ಬೆಟ್ಟದಲ್ಲಿ, ಆ ಬೆಟ್ಟವನ್ನ ಸುತ್ತಿರುವ ಜಾಗಗಳಲ್ಲಿ ಪಾರ್ಟ್ ಆಗಿ ಕಟ್ ಮಾಡಲಾಗಿರುವ ಮನುಷ್ಯರ ದೇಹ ತುಂಡುಗಳು ಸಿಗುತ್ತೆ. ಇಂತಹ ಕ್ರೂರ ಮರ್ಡರ್ ಅನ್ನ ಮಾಡಿರುವ ಆ ಕೊಲೆಗಾರ ಯಾರು, ಆ ಮರ್ಡರ್ ಗೆ ಹಿಂದೆ ಇರುವ ಕಾರಣವೇನು ಅನ್ನೋದನ್ನ ನಾವು ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವ ಸಿಚುವೇಶನ್ ಅಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನ ಇಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಅನ್ಕೊಂಡೇ ಇರಲ್ಲ ಆ ರೀತಿಯ ಒಂದು ಟ್ವಿಸ್ಟ್ ಅನ್ನ ಕೊಟ್ಟು ನಮಗೆ ಶಾಕ್ ಅನ್ನ ಕೊಡುವ ಮೂವಿನೇ ಎಲವಿಲ ಪೂಂಚಿರಾ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ತುಂಬಾನೇ ಸೌಂದರ್ಯವಾಗಿರುವ ಒಂದು ದೊಡ್ಡ ಬೆಟ್ಟ. ಯಾವುದೇ ಕಡೆ ನೋಡಿದ್ರು ಗ್ರೀನರೀಸ್ ಆಗಿ ಇರುತ್ತೆ. ಆ ಬೆಟ್ಟದ ಟಾಪ್ ಇಂದಾನೆ ಕತೆ ಶುರುವಾಗುತ್ತೆ. ಅಲ್ಲಿ ಒಂದು ನಾಯಿ ಏನನ್ನೋ ಸ್ಮೆಲ್ ಮಾಡ್ಕೊಂಡು ಅಲ್ಲಿಗೂ ಇಲ್ಲಿಗೂ ಓಡಾಡ್ತಾ ಇರುತ್ತೆ, ಹುಡುಕಾಡ್ತಾ ಇರುತ್ತೆ. ಇವಾಗ ಅಲ್ಲಿ ಒಂದು ಕವರ್ ಅನ್ನ ಕಂಡಿಡ್ದು ಆ ಕವರ್ ಅನ್ನ ಬಾಯಿಂದ ಕಚ್ಚಿ ಎಳಿತಾ ಇರ್ಬೇಕಾದ್ರೆ ಅದ್ರ ಒಳಗಡೆ ನಾವು ಏನಿದೆ ಅಂತ ನೋಡಿದ್ರೆ ಅದರಲ್ಲಿ ಒಬ್ಬ ಮನುಷ್ಯರ ಕಾಲಿನ ಪಾದ ಇರ್ತಾ ಇದೆ. ಕಟ್ ಮಾಡಿ ಆ ಬೆಟ್ಟದ ಮೇಲೆ ಬಿಸಾಕಲಾಗಿದೆ. ಇಂತಹದೊಂದು ಸೀನ್ ಅನ್ನು ತೋರಿಸಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಭಯಂಕರವಾದ ಬಿಜಿಎಂ ಜೊತೆಗೆ ಈ ಮೂವಿಯ ಟೈಟಲ್ ಅನ್ನು ಹಾಕಿ ಹಾಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಕಟ್ ಮಾಡಿ ಆ ಬೆಟ್ಟದ ಕೆಳಗಡೆ ಇರುವ ಬಸ್ ಸ್ಟಾಪ್ ಅನ್ನೇ ನಮಗೆ ತೋರಿಸ್ತಾರೆ. ಅಲ್ಲಿ ಈ ಎಲವಿಲ ಪೂಂಚಿರಾಗೆ ಹೋಗುವ ಒಂದು ಬಸ್ ನಿಲ್ತಿರ್ಬೇಕಾದ್ರೆ ಆ ಬಸ್ಸಿಗೆ ಬ್ಯಾಗ್ ಜೊತೆಗೆ ಒಬ್ಬ ವ್ಯಕ್ತಿ ಬಂದು ಹತ್ಕೋತಾ ಇದ್ದಾರೆ. ಇವರೇನೇ ಈ ಮೂವಿಯ ಹೀರೋ ಮಧು. ಇವರು ಫಸ್ಟ್ ಆ ಬಸ್ ಅಲ್ಲಿ ಸೆಂಟರ್ ಮಿಡಿಲ್ ಸೀಟ್ ಅಲ್ಲಿ ಕೂರ್ತಾ ಇದ್ದಾರೆ. ಆವಾಗ ಪಕ್ಕದಲ್ಲಿ ಒಂದು ಸೀಟ್ ಅನ್ನ ಬಿಟ್ಟು ಒಂದು ಪ್ರೆಗ್ನೆಂಟ್ ಲೇಡಿ ಬಂದು ಕೂರೋದನ್ನ ನೋಡಿದ ಮಧು ಅವರನ್ನ ನೋಡಿದ ತಕ್ಷಣ ಇವರಿಗೆ ಏನ್ ಅನಿಸ್ತೋ ಏನೋ ಎದ್ದು ಹಿಂದೆ ಹೋಗಿ ಕೂತ್ಕೋತಾರೆ. ಮಧುವನ್ನ ನೋಡೋದಕ್ಕೆ ತುಂಬಾನೇ ರಿಸರ್ವ್ಡ್ ಆಗಿ ಇರ್ತಾ ಇದ್ದಾರೆ. ನಗಾಡಿ ಕೂಡ ಮಾತಾಡ್ತಾ ಇಲ್ಲ. ಅವರ ಒಳಗಡೆ ತುಂಬಾ ವಿಷಯಗಳು ಓಡಾಡ್ತಾ ಇದೆ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಇವಾಗ ಹೇಗೋ ಆ ಬಸ್ಸು ಎಲವಿಲ ಪೂಂಚಿರಾಗೆ ಹೊರಡಬೇಕಾದ್ರೆ ಹೋಗೋ ದಾರಿ ಪೂರ್ತಿ ತುಂಬಾನೇ ಸೂಪರ್ ಆಗಿರುವ ಸೀನರೀಸ್. ಹೀಗೆ ಹೋಗ್ತಾ ಇರುವ ಬಸ್ಸು ಒಂದು ಜಾಗದಲ್ಲಿ ಒಂದು ಬೆಟ್ಟದ ಕೆಳಗಡೆ ನಿಲ್ಬೇಕಾದ್ರೆ ಅದರಿಂದ ಮಧು ಕೆಳಗಡೆ ಇಳ್ಕೋತಾರೆ. ಆ ಬಸ್ ಇಂದ ಆ ಬೆಟ್ಟದ ಕೆಳಗಡೆವರೆಗೆ ಮಾತ್ರನೇ ಬಸ್. ಆಮೇಲೆ ಆ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಜೀಪ್ ಅನ್ನ ಯೂಸ್ ಮಾಡಿನೇ ಹೋಗ್ಬೇಕು. ಸೊ ನಮ್ಮ ಹೀರೋ ಆ ಜಾಗದಲ್ಲಿ ಇಳ್ಕೋತಾರೆ. ಅಲ್ಲಿ ಒಂದು ಪ್ರೊವಿಷನ್ ಸ್ಟೋರ್ ಇದೆ. ಅಲ್ಲಿ ಕೆಲವೊಂದು ಬೇಕಾಗಿರುವ ಗ್ರೋಸರೀಸ್ ನ ನಮ್ಮ ಹೀರೋ ಅವರ ಫೋನ್ ಅಲ್ಲಿ ಲಿಸ್ಟ್ ಅನ್ನ ಮಡಗಿದ್ದಾರೆ. ಅದನ್ನ ಹೇಳಿ ಎಲ್ಲವನ್ನು ತಗೋತಾರೆ. ಇಂಪಾರ್ಟೆಂಟ್ ಆಗಿ ಮಟನ್ ಮಸಾಲಾ ಎಲ್ಲ ತಗೋತಾರೆ. ಅಡುಗೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ತಗೊಂಡು ಬರಬೇಕಾದ್ರೆ ಶೇರ್ ಆಟೋ ರೀತಿ ಜೀಪ್ ನಿಂತಿರುತ್ತೆ. ಜೀಪ್ ಅಲ್ಲಿ ಮಾತ್ರವೇ ಮೇಲ್ಗಡೆ ಹೋಗೋಕೆ ಆಗುತ್ತೆ. ಆದ್ರಿಂದ ನಮ್ಮ ಹೀರೋ ಅದರಲ್ಲಿ ಕೂತ್ಕೋತಾರೆ. ಇವಾಗ ಇನ್ನುವೇ ಆ ಜೀಪ್ ಅನ್ನು ನೋಡ್ಬೇಕಾದ್ರೆ ಮೇಲ್ಗಡೆ ಆ ಬೆಟ್ಟದ ಟಾಪ್ ಗೆ ಹೋಗ್ತಾನೆ ಇರುತ್ತೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಆ ಗಾಡಿಯಲ್ಲಿ ಇರೋರು ಕೆಲವರೆಲ್ಲ ಇಳ್ಕೋತಾರೆ. ಕೊನೆಯದಾಗಿ ಆ ಜೀಪ್ ಅನ್ನು ನೋಡ್ಬೇಕಾದ್ರೆ ಒಂದು ಜಾಗದಲ್ಲಿ ನಮ್ಮ ಹೀರೋವನ್ನ ಡ್ರಾಪ್ ಮಾಡುತ್ತೆ. ಹಾಗೆ ಡ್ರಾಪ್ ಮಾಡ್ಬೇಕಾದ್ರೆ ಆ ಜೀಪ್ ಡ್ರೈವರು ನಮ್ಮ ಹೀರೋ ಹತ್ರ, ಸರ್ ನಾಳೆ ಇಲ್ಲಾಂದ್ರೆ ನಾಳಿದ್ದು ನಾನು ಬರ್ಬೇಕಾದ್ರೆ ನಿಮಗೆ ನೀರಿನ ಕ್ಯಾನ್ ಅನ್ನ ತಂದು ಕೊಡ್ತೀನಿ, ಅಲ್ಲಿಯವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬೇಕಾದ್ರೆ, ಸಾರ್ ಅಂತ ಹೇಳ್ಬೇಕಾದ್ರೇನೆ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಅನ್ನೋದು. ಹೌದು, ನಮ್ಮ ಹೀರೋ ಮಧು ಒಬ್ಬ ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರ್ಗೆ ಈ ಕಾಡಲ್ಲಿ ಏನ್ ಕೆಲಸ ಅಂತ ನೋಡ್ಬೇಕಾದ್ರೇನೆ ಈ ಎಲವಿಲ ಪೂಂಚಿರಾ ಅನ್ನೋ ಊರಲ್ಲಿ ಇರುವ ದೊಡ್ಡ ಬೆಟ್ಟನೇ ಇದು. ಈ ಬೆಟ್ಟದಲ್ಲಿ ಯಾವಾಗ್ಲೂ ಜೋರು ಮಳೆ ಬರ್ತಾ ಇರುತ್ತೆ. ಮಳೆ ಬರೋದು ಮಾತ್ರ ಇಲ್ಲ, ಸಿಡಿಲು ಜೋರಾಗಿ ಬೀಳ್ತಾ ಇರುತ್ತೆ. ಆ ರೀತಿ ಸಿಡಿಲು ಬಿದ್ದು ತುಂಬಾ ಜನರು ತೀರೋಗಿದ್ದಾರೆ ಈ ಜಾಗದಲ್ಲಿ. ಅದು ಮಾತ್ರ ಇಲ್ಲ, ಈ ಬೆಟ್ಟದ ಟಾಪ್ ಅಲ್ಲಿ ಸಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಬೇಕಾಗಿರುವ ಟವರ್ ಇರುತ್ತೆ. ವಾಕಿ ಟಾಕಿಯನ್ನೆಲ್ಲ ಯೂಸ್ ಮಾಡ್ತಾರಲ್ಲ, ಕಮ್ಯುನಿಕೇಶನ್ ಟವರ್ ಇರುತ್ತೆ ಈ ಬೆಟ್ಟದ ಟಾಪ್ ಅಲ್ಲಿ. ಅದು ಇರೋದ್ರಿಂದಾನು ಅದು ಮಾತ್ರ ಇಲ್ಲ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇರುತ್ತೆ. ಇವಾಗ ಆ ಜಾಗಕ್ಕೆ ಟ್ರಾವೆಲ್ ಮಾಡಿನೇ ನಮ್ಮ ಹೀರೋ ಹೋಗ್ತಾ ಇದ್ದಾರೆ. ಆಲ್ರೆಡಿ ಬೆಟ್ಟದ ಟಾಪ್ ಗೆನೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಆದ್ರೂ ಕೂಡ ಇನ್ನು ಕೆಲವು ದೂರ ನಡೆದು ಹೋಗ್ಬೇಕಾಗಿರುತ್ತೆ, ಅಂದ್ರೆ ಟ್ರೆಕಿಂಗ್ ಮಾಡಿ ಹೋಗ್ಬೇಕಾಗಿರುತ್ತೆ. ಆ ಕಾಡು ಒಳಗಡೆ ನುಗ್ಗಿ ತುಂಬಾ ಡೀಪ್ ಆಗಿ ಹೋಗ್ತಾ ಇರ್ತಾರೆ. ಆವಾಗ ಒಂದು ಜಾಗದಲ್ಲಿ ನೀರು ಹೋಗ್ತಾ ಇರುತ್ತೆ. ಅದರಲ್ಲಿ ನಮ್ಮ ಹೀರೋ ಅವರ ಕಾಲುಗಳನ್ನು ತೊಳಿತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಇರುವ ಗಿಡಗಳ ಮೇಲೆ ರಕ್ತ ಚೆಲ್ಲಿರುತ್ತೆ. ಅದನ್ನು ನೋಡಿದ ತಕ್ಷಣ ನಮ್ಮ ಹೀರೋ ಒಂದ್ ರೀತಿ ಗಾಬರಿ ಆಗೋಗ್ತಾರೆ, ಭಯ ಪಡ್ತಾರೆ. ಕಾಡುಗಳಲ್ಲಿ ಈ ರೀತಿ ರಕ್ತ ಚೆಲ್ಲಿರೋದು ನಾರ್ಮಲೇ, ಆದ್ರೂ ಇದನ್ನು ನೋಡಿದ ತಕ್ಷಣ ತುಂಬಾನೇ ಭಯ ಆಗ್ತಾರೆ. ಸೊ ಈ ಜಾಗದಲ್ಲಿ ಒಂದು ನಿಮಿಷ ಕೂಡ ಇರಬಾರ್ದು ಅಂತ ತಕ್ಷಣ ಅಲ್ಲಿಂದ ಹೊರಡ್ತಾರೆ. ಸೊ ಈ ರೀತಿ ತುಂಬಾನೇ ಕಷ್ಟಪಟ್ಟು ಹೇಗೋ ಆ ಬೆಟ್ಟದ ಟಾಪ್ ಗೆ ಬಂದು ತಲುಪ್ತಾರೆ ನಮ್ಮ ಹೀರೋ ಮಧು. ಈ ಬೆಟ್ಟದ ಟಾಪ್ ಮೇಲೇನೆ ಆ ಪೊಲೀಸ್ ಸ್ಟೇಷನ್ ಇರೋದು. ಇನ್ನ ಮೇಲ್ಗಡೆ ಹೋಗ್ಬೇಕು, ಅವರು ಇನ್ನ ನಡೆದು ಹೋಗ್ಬೇಕು. ಆದ್ರೆ ಹೋಗೋಕು ಮುಂಚೆ ಬಾಟಲ್ ಜೊತೆಗೆ ಕೂತ್ಕೋತಾರೆ ಒಂದು ಜಾಗದಲ್ಲಿ. ಹಾಗೆ ಅವರು ಕೂತಿರ್ಬೇಕಾದ್ರೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಆ ಜಾಗಕ್ಕೆ ಬರ್ತಾರೆ. ಅವರನ್ನ ರಿಲೀವ್ ಮಾಡೋದಕ್ಕೆ ನಮ್ಮ ಹೀರೋ ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ಯಾಕೆ ಅಂದ್ರೆ ಇದೊಂದು ಬೆಟ್ಟದ
ಟಾಪ್ ಮೇಲೆ ಏರ್ತಾ ಇದೆ. ಇಲ್ಲಿಗೆ ಟ್ರಾವೆಲ್ ಮಾಡಿ ಬರೋದಕ್ಕೇನೆ ತುಂಬಾ ದಿನ ಆಗೋಗುತ್ತೆ. ಆದ್ರಿಂದ 3 ದಿನಕ್ಕೆ ಒಂದು ಸಲಾನೇ ಶಿಫ್ಟ್ ಚೇಂಜ್ ಆಗುತ್ತೆ. ಸೊ ಇವರಿಗೆ ಶಿಫ್ಟ್ ಅನ್ನ ಚೇಂಜ್ ಮಾಡಿ ಕೊಡೋದಕ್ಕಾಗಿ ನಮ್ಮ ಹೀರೋ ಇವಾಗ ಬಂದಿದ್ದಾರೆ. ಸೊ ಇವಾಗ ರಿಲೀವ್ ಆಗಿ ಮನೆಗೆ ಹೋಗೋರು ನಮ್ಮ ಹೀರೋ ಜೊತೆ ಕೂತ್ಕೊಂಡು ಅವರು ಕುಡ್ಕೊಂಡು ಬರೀ ನಾಯಿಯ ತೊಂದ್ರೆ, ನಿದ್ದೆ ಮಾಡೋಕು ಕೂಡ ಆಗಿರ್ಲಿಲ್ಲ. ಆಮೇಲೆ ನೀನು ನನ್ನನ್ನ ರಿಲೀವ್ ಮಾಡೋಕೆ ಬಂದ್ಬಿಟ್ಟಿದ್ಯಾ, ಆದ್ರೆ ಆ ಈರುಳ್ಳಿಯನ್ನ ರಿಲೀವ್ ಮಾಡೋಕೆ ಬೇರೆಯವನು ಬಂದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನ್ ಹೇಳ್ತಾ ಇದೀಯಾ ಏನು ಅಂತ ನೋಡಿದ್ರೆ ಆಲ್ರೆಡಿ ಆ ಸ್ಟೇಷನ್ ಅಲ್ಲಿ ಈರುಳ್ಳಿ ಅಂತ ಒಬ್ಬರು ಇರ್ತಾ ಇದ್ದಾರೆ. ಅವರನ್ನ ರಿಲೀವ್ ಮಾಡ್ಬೇಕಾಗಿರೋರು ಮತ್ತೆ ಬಂದೇ ಇಲ್ಲ. ಆದ್ರೆ ನಮ್ಮ ಹೀರೋ ಬಂದ್ಬಿಟ್ಟಿದ್ದಾರೆ. ಸರಿಯಾದ ಹಿಂಸೆ ಕಣಪ್ಪ ಈರುಳ್ಳಿ. ಮೀನು ತಗೊಂಡು ಬಂದಿದ್ದೆ ಅಡುಗೆ ಮಾಡಿ ತಿನ್ನೋಣ ಅಂತ, ಆದ್ರೆ ಈ ಈರುಳ್ಳಿ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಫ್ರಿಜ್ ಅಲ್ಲೇ ಇರ್ತಾ ಇದೆ, ಅವನು ಹೋದ ಮೇಲೆ ನೀನೇ ಅಡುಗೆ ಮಾಡಿ ತಿಂದ್ಬಿಡು ಅನ್ನೋ ರೀತಿ ಇವರು ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಈ ಈರುಳ್ಳಿ ಅನ್ನೋರು ಅವರು ಒಬ್ಬರು ಬ್ರಾಹ್ಮಣ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈರುಳ್ಳಿಯನ್ನೇ ನಮಗೆ ತೋರಿಸ್ತಾರೆ. ಆ ಬೆಟ್ಟದ ಟಾಪ್ ಅಲ್ಲಿ ಒಂದು ಬಂಡೆ ಇರುತ್ತೆ, ಅದ್ರ ಮೇಲೆ ನಿಂತು ಮಾತಾಡಿದ್ರೆ ಮಾತ್ರನೇ ಸಿಗ್ನಲ್ ಸಿಗುತ್ತೆ. ಇವಾಗ ಅಲ್ಲಿ ನಿಂತು ಈರುಳ್ಳಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಒಳಗಡೆ ಬರ್ತಾರೆ. ಹೋಗೋಕು ಮುಂಚೆನೆ ಒಂದು ಚಿಕ್ಕ ದಾರಿ ರೀತಿ ಇರ್ತಾ ಇದೆ. ಅಲ್ಲಿ ಪೊಲೀಸ್ ಅಂತ ಒಂದು ಬೋರ್ಡ್ ಅನ್ನ ಇಟ್ಟು ಚೈನಿಂದ ಎಳೆದು ಕಟ್ಟಿಟ್ಟಿರ್ತಾರೆ. ಅದನ್ನ ಯಾರೋ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋ ಅದನ್ನ ಕರೆಕ್ಟ್ ಆಗಿ ಎತ್ತಿ ಮತ್ತೆ ಚೈನ್ ಅನ್ನು ಲಾಕ್ ಮಾಡಿ ಇಟ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗ್ತಾರೆ. ಹೋಗಿದ ತಕ್ಷಣವೇ ಫ್ರಿಜ್ ಅನ್ನು ಓಪನ್ ಮಾಡಿ ನಮ್ಮ ಹೀರೋ ಬೀಫ್ ಅನ್ನ ತಗೊಂಡು ಬಂದಿದ್ದಾರೆ ಅನ್ಸುತ್ತೆ, ಅದನ್ನ ಫ್ರೀಜರ್ ಒಳಗಡೆ ಮಡಗ್ತಾರೆ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಹೇಗೆಲ್ಲ ಇರ್ತಾರೆ ಅನ್ನೋದನ್ನ ನಮಗೆ ಇವಾಗ ತೋರಿಸ್ತಾರೆ. ಈ ವಾಕಿ ಟಾಕಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರುತ್ತೆ. ನಮ್ಮ ಮಧು ಅವರು ಯೂನಿಫಾರ್ಮ್ ಅನ್ನ ಹಾಕೋತಾ ಇಲ್ಲ, ಅದ್ರ ಬದಲು ಒಂದು ಲುಂಗಿಯನ್ನ ತಗೊಂಡು ಕಟ್ಕೋತಾರೆ. ಅದನ್ನ ಕಟ್ಕೊಂಡು ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಲೋಡ್ ಮಾಡ್ತಾ ಇರ್ತಾರೆ. ಲೋಡ್ ಆಗದೆ ಇರುವ ಗಣ್ಣಿಗೆ ಬುಲೆಟ್ಸ್ ಅನ್ನ ಹಾಕಿ ಲೋಡ್ ಮಾಡ್ಕೋತಾರೆ. ಅಲ್ಲಿ ಒಂದು ಡೈರಿ ಇರುತ್ತೆ, ಇವ್ರುಗಳಿಗೆ ಅಂತ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೋಟ್ ಮಾಡ್ಕೋತಾರೆ. ಡ್ಯೂಟಿಗೆ ಬಂದಿದ್ದ ತಕ್ಷಣ ಈ ವಿಷಯಗಳನ್ನೆಲ್ಲ ಮಾಡ್ಬೇಕು ಅಂತ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ ನಮ್ಮ ಹೀರೋ. ಹಾಗೆ ಮಾಡ್ತಾನೆ ಇರ್ಬೇಕಾದ್ರೆ ಈ ಈರುಳ್ಳಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಪ್ರಿಪೇರ್ ಮಾಡಿರುವ ಸಾಂಬಾರ್ ರೈಸ್ ಅನ್ನ ತಂದು ನಮ್ಮ ಹೀರೋಗೆ ಕೊಡ್ತಾರೆ. ಅದನ್ನ ತಿನ್ನೋಕೆ ಇಷ್ಟ ಆಗದೇನೆ ನಮ್ಮ ಹೀರೋ ತಿಂತಾ ಇರ್ತಾರೆ. ಹಾಗೆ ತಿಂತಾನೆ ಇರ್ಬೇಕಾದ್ರೆ ಹಿಂದೆ ವಾಕಿ ಟಾಕಿಯಲ್ಲಿ ನೋಡಿದ್ರೆ ಇವ್ರುಗಳಿಗೆ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಅದು ಏನು ಅಂದ್ರೆ ಮೇನ್ ಆದ ಒಂದು ಕಮ್ಯುನಿಕೇಶನ್ ಟವರ್ ಇರುತ್ತೆ, ಅದು ಸಿಗ್ನಲ್ ಇಲ್ಲದೆ ಇರ್ತಾ ಇದೆಯಲ್ಲ, ಏನ್ ವಿಷಯ ಅಂತ ಕೇಳ್ತಾರೆ. ಈ ಕಮ್ಯುನಿಕೇಶನ್ ಟವರ್ ಪ್ರಾಪರ್ ಆಗಿ ಇದ್ರೆ ಮಾತ್ರನೇ ಟೌನ್ ಒಳಗಡೆ ಇರುವ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರ ವಾಕಿ ಟಾಕಿ ಕರೆಕ್ಟ್ ಆಗಿ ಕೆಲಸ ಮಾಡೋದು, ಅವ್ರಗಳ ಕಮ್ಯುನಿಕೇಶನ್ ಎಲ್ಲ ನಡೆಯೋದು. ಒಂದು 2 ನಿಮಿಷ ಅದು ಆಫ್ ಆಗ್ಬಿಟ್ರು ಕೂಡ ಅಷ್ಟೇ ಪ್ರಾಬ್ಲಮ್ ಆಗೋಗುತ್ತೆ. ಏನು ಪ್ರಾಬ್ಲಮ್ ಅಂತ ತಕ್ಷಣ ಕೇಳ್ಬೇಕಾದ್ರೆ ಇದನ್ನ ಕೇಳಿದ ಈರುಳ್ಳಿ ಏನನ್ನ ಮಾಡ್ತಾರೆ ಅಂದ್ರೆ ಫಟ್ ಅಂತ ಹೋಗಿ ಅದನ್ನ ಆನ್ ಮಾಡ್ತಾರೆ. ಸೊ ಇದನ್ನ ಮೇಂಟೈನ್ ಮಾಡೋದಕ್ಕಾಗೋ ಮತ್ತೆ ನಾರ್ಮಲ್ ಜನರು ಟೂರಿಸಂ ಅನ್ನೋ ಹೆಸರಲ್ಲಿ ಬೆಟ್ಟದ ಟಾಪಿಗೆ ಬಂದು ಸಿಡಿಲು ಬಿದ್ದು ತುಂಬಾ ಜನರು ತೀರೋಗ್ತಾ ಇದ್ದಾರೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕಾಗೇನೆ ಈ ಬೆಟ್ಟದ ಟಾಪ್ ಅಲ್ಲಿ ಈ ಪೊಲೀಸ್ ಸ್ಟೇಷನ್ ಇರ್ತಾ ಇರೋದು. ಆ ಕೆಲಸವನ್ನ ಮಾಡೋದಕ್ಕಾಗೇನೆ ನಮ್ಮ ಹೀರೋ ಇವಾಗ ಬಂದಿರೋದು. ಇವಾಗ ಈರುಳ್ಳಿ ಅಡುಗೆ ಮಾಡಿ ಕೊಟ್ಟಿದ್ರಲ್ವಾ ಸಾಂಬಾರ್ ರೈಸ್, ಅದನ್ನ ನಮ್ಮ ಹೀರೋಗೆ ತಿನ್ನೋಕೆನೆ ಆಗ್ತಾ ಇಲ್ಲ, ಅವರಿಗೆ ಇಷ್ಟಾನೇ ಆಗ್ತಾ ಇಲ್ಲ. ಸಾರಿ, ನನಗೆ ಹೊಟ್ಟೆಶು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಅದನ್ನ ಚೆಲ್ತಾ ಇರುತ್ತಾರೆ. ಅದನ್ನ ಅಲ್ಲಿರುವ ನಾಯಿಗಳು ಬಂದು ತಿಂತಾ ಇರುತ್ತೆ. ಆಮೇಲೆ ನಮ್ಮ ಹೀರೋ ಚೆನ್ನಾಗಿ ಕುಡಿದ್ಬಿಟ್ಟು ಮಲ್ಕೋತಾರೆ. ಸೊ ಈ ಮೂವಿಯ ಫಸ್ಟ್ ಆಫ್ ಪೂರ್ತಿ ಅಲ್ಲಿ ನಡೆಯುವ ವಿಷಯಗಳನ್ನ ಮಾತ್ರನೇ ನಮಗೆ ತೋರಿಸ್ತಾ ಇರ್ತಾರೆ. ನಮಗೆ ಮೂಡ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ, ನಾವು ಆ ಜಾಗದಲ್ಲೇ ಇರೋ ರೀತಿ ಫೀಲ್ ಆಗ್ಬೇಕು ಅಂತ. ಇವಾಗ ನೆಕ್ಸ್ಟ್ ದಿನ ನಮ್ಮ ಹೀರೋ ಬೆಳಗ್ಗೆ ಎದ್ದೇಳ್ತಾರೆ, ಒಂದು ಜೋರಾದ ಸದ್ದು ಜೊತೆಗೇನೆ ಎದ್ದೇಳ್ತಾರೆ. ಏನು ಅಂತ ನೋಡಿದ್ರೆ ಈರುಳ್ಳಿ ಅಲ್ಲಿರುವ ಗಿಡಗಳನ್ನ ಕ್ಲೀನ್ ಮಾಡ್ತಾ ಇರ್ತಾರೆ, ಅಂದ್ರೆ ಕಟ್ ಮಾಡ್ತಾ ಇರ್ತಾರೆ. ಆವಾಗ ಈ ಜಾಗ ಕಡೆ ನೋಡಿ ಒಬ್ಬ ತಾಯಿ ಅವರ ಇಬ್ಬರ ಮಕ್ಕಳ ಜೊತೆ ಬರೋದನ್ನ ನೋಡ್ತಾರೆ ನಮ್ಮ ಹೀರೋ. ಈ ಜಾಗಕ್ಕೆ ಯಾರು ಅಲೋಡೇ ಇಲ್ಲ, ಆದ್ರಿಂದ ತಕ್ಷಣ ಅವರ ಹತ್ರ ಹೋಗಿ ನೋಡಿ ಈ ಜಾಗಕ್ಕೆಲ್ಲ ಬರಬಾರ್ದು, ಇದು ಅಪಾಯವಾದ ಪ್ಲೇಸ್, ಬೇಗ ಕೆಳಗಡೆ ಹೋಗಿ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಆವಾಗ ಆ ತಾಯಿ ಏನನ್ನ ಹೇಳ್ತಾರೆ ಅಂದ್ರೆ, ನಾವು 5 ನಿಮಿಷದಲ್ಲಿ ಕೆಳಗಡೆ ಹೋಗ್ಬಿಡ್ತೀವಿ ಸರ್, ನನ್ನ ಹಸ್ಬೆಂಡ್ 20 ವರ್ಷಗಳ ಹಿಂದೆ ಈ ಸ್ಟೇಷನ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಾ ಇಲ್ಲ, ಏನನ್ನು ಹೇಳೋಕೂ ಆಗ್ತಾ ಇಲ್ಲ. ಸರಿ ಅಮ್ಮ, ಒಂದು 5 ನಿಮಿಷ ನೋಡ್ಕೊಳ್ಳಿ ಅಂತ ನಮ್ಮ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಆ ಇಬ್ಬರ ಹುಡುಗರಲ್ಲಿ ಚಿಕ್ಕ ಹುಡುಗ, ಅಮ್ಮ ನಾವು ಬಂದಿದ್ದ ದಾರಿಯಲ್ಲಿ ನಾನು ಕೀಯನ್ನ ಬಿಳಿಸ್ಕೊಬಿಟ್ಟಿದ್ದೀನಿ ಅನ್ಸುತ್ತೆ, ಹೋಗಿ ನೋಡಿ ತಗೊಂಡು ಬಂದ್ಬಿಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹುಡುಗ ಓಡಿ ಹೋಗ್ತಾನೆ ಕೆಳಗಡೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಹೀರೋ ಅದೇ ಫೋನ್ ಸಿಗ್ನಲ್ ಸಿಗುತ್ತಲ್ಲ ಒಂದು ದೊಡ್ಡ ಬಂಡೆ, ಆ ಬಂಡೆಗೆ ಹೋಗಿ ಒಂದು ಫೋನ್ ಕಾಲ್ ಅನ್ನ ಮಾಡೋಣ ಅಂತ ಫೋನ್ ಅನ್ನ ತಗೊಂಡು ಮಾಡ್ತಾ ಇರ್ತಾರೆ. ಆವಾಗ್ಲೇ ಒಂದು ದೊಡ್ಡ ವಿಷಯವನ್ನ ನೋಟ್ ಮಾಡ್ತಾರೆ ನಮ್ಮ ಹೀರೋ. ಆ ಜಾಗದ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಈ ಜಾಗದಲ್ಲಿ ಸಿಡಿಲಿನ ಜೊತೆಗೆ ಜೋರು ಮಳೆ ಬೀಳುತ್ತೆ ಅನ್ನೋದು ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಸೊ ತಕ್ಷಣ ನಮ್ಮ ಹೀರೋ ಬೇಗ ಬೇಗ ಓಡಿ ಬಂದು ಇಲ್ಲಿ ನಿಂತಿರುವ ತಾಯಿ ಮಗನನ್ನ ಮಾತ್ರ ಬನ್ನಿ ಬನ್ನಿ ಬೇಗ ನಾವು ಸ್ಟೇಷನ್ ಒಳಗಡೆ ಹೋಗ್ಬೇಕು ಅಂತ ಅವರ ಇಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡು ಹೋಗಿ ಸೇಫ್ ಆಗಿ ಕೂರಿಸ್ತಾರೆ. ಹೊರಗಡೆ ಸಿಡಿಲು ಬೀಳುವ ಚಾನ್ಸಸ್ ಇದೆ, ಆದ್ರಿಂದಾನೇ ನಿಮ್ಮನ್ನ ಒಳಗಡೆ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಇರ್ಬೇಕಾದ್ರೆ, ಅಯ್ಯೋ ನನ್ನ ತಮ್ಮ ಅಂತ ಅಣ್ಣ ಅವನಿಗೆ ಕಾಲ್ ಮಾಡೋಕೆ ಹೋಗ್ತಾನೆ. ತಕ್ಷಣ ನಮ್ಮ ಹೀರೋ ಫೋನ್ ಅನ್ನ ಕಿತ್ತು ಕೆಳಗಡೆ ಮಡಗ್ತಾರೆ. ಫೋನ್ ಅನ್ನ ಮಾಡಬಾರದು ತಮ್ಮ, ಯಾಕೆಂದ್ರೆ ಸಿಡಿಲು ಬೀಳ್ಬೇಕಾದ್ರೆ ಫೋನ್ ಅನ್ನ ಯೂಸ್ ಮಾಡಬಾರದು ಅಲ್ವಾ, ಆದ್ರಿಂದ ಇಬ್ಬರನ್ನು ಸೇವ್ ಮಾಡ್ತಾರೆ ನಮ್ಮ ಹೀರೋ. ಹಾಗೆ ಸೇಫ್ ಆಗಿ ಇದ್ದು ಇವರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ಹೊರಗಡೆ ಒಂದು ಸಿಡಿಲು ಜೋರಾಗಿ ಬೀಳುತ್ತೆ.
ಅಷ್ಟೇ ಆ ಜಾಗವೇ ನಡ್ಗೋಗುತ್ತೆ. ಸಿಡಿಲಿನ ಸದ್ದು ಕೇಳಿದ ತಕ್ಷಣ ಅಯ್ಯೋ ನನ್ನ ತಮ್ಮ ಅಂತ ಎದ್ದು ಆ ಹುಡುಗ ಓಡಿ ಹೋಗೋಕೆ ಟ್ರೈ ಮಾಡ್ಬೇಕಾದ್ರೆ ಹಾಗೆ ಅವನನ್ನ ಹಿಡಿದು ಕೂರಿಸ್ತಾರೆ ನಮ್ಮ ಹೀರೋ. ಹೋಗ್ಬೇಡ ತಮ್ಮ ಹೋಗ್ಬೇಡ, ಅಲ್ಲೇ ಕೂತಿರು. ಸ್ವಲ್ಪ ಹೊತ್ತಲ್ಲಿ ಆ ಜಾಗವೇ ಕಾಮ್ ಡೌನ್ ಆಗುತ್ತೆ, ಸದ್ದೆಲ್ಲ ಕಡಿಮೆ ಆಗುತ್ತೆ. ಅಷ್ಟೇ ಆ ಹುಡುಗ ಎದ್ದು ಬಿದ್ದು ಓಡಿ ಹೋಗ್ತಾನೆ ಹೊರಗಡೆ. ಇವನನ್ನ ಕಾಪಾಡೋದಕ್ಕಾಗಿ ಹಿಂದೆನೆ ನಮ್ಮ ಹೀರೋನು ಓಡಿ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಆ ಹುಡುಗನ ತಮ್ಮನ ಮೇಲೆ ಸಿಡಿಲು ಬಿದ್ದು ಹುಡುಗ ಭಸ್ಮ ಆಗ್ಬಿಟ್ಟಿದ್ದಾನೆ ಅಂತ, ತೀರೋಗ್ಬಿಟ್ಟಿದ್ದಾನೆ ಅಂತ. ಅಷ್ಟೇ ಇದನ್ನ ನೋಡಿದ ತಾಯಿ ಜೋರಾಗಿ ಹತ್ಕೊಂಡು ಓಡಿ ಬರ್ತಾರೆ. ಆವಾಗ ನಮ್ಮ ಹೀರೋ ಅವರನ್ನ ಹಿಡ್ಕೊಂಡು ಪ್ಲೀಸ್ ಅಮ್ಮ ಹೋಗ್ಬೇಡಿ, ನೀವು ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಇವಾಗ ಇವರು ಇನ್ಫಾರ್ಮ್ ಮಾಡ್ಲೇಬೇಕು. ಸೊ ನೀಟಾಗಿ ಅವರವರ ಯೂನಿಫಾರ್ಮ್ ಅನ್ನು ಹಾಕೊಂಡು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಆಂಬುಲೆನ್ಸ್ ಬರುತ್ತೆ, ಆ ಹುಡುಗನ ಡೆಡ್ ಬಾಡಿಯನ್ನ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೊರಡ್ತಾರೆ. ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಕಷ್ಟ ಪಡ್ತಾರೆ. ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗಿದ್ದ ಹುಡುಗ ಇವಾಗ ಸತ್ತೋಗ್ಬಿಟ್ಟಿದ್ದಾನಲ್ಲ ಅಂತ ಫೀಲ್ ಮಾಡ್ತಾ ಇರ್ತಾರೆ ನಮ್ಮ ಹೀರೋ. ಇಂತಹ ಸೀನ್ಸ್ ಅನ್ನ ನೋಡ್ಬೇಕಾದ್ರೇನೆ ನಮ್ಮ ಹೀರೋ ಎಂತವರು ಅಂತ ಗೊತ್ತಾಗ್ತಾ ಇದೆ ನಮಗೆ. ಏನ್ ಮಾಡೋದು, ಪೊಲೀಸ್ ಲೈಫ್ ಅಲ್ಲಿ ಇದನ್ನೆಲ್ಲ ನೋಡ್ಲೇಬೇಕಾಗಿರುತ್ತೆ. ಸೊ ಇಂತಹದೊಂದು ಘಟನೆ ಜೊತೆಗೇನೆ ಆ ದಿನ ಕಳೆಯುತ್ತೆ. ಅವತ್ತು ರಾತ್ರಿ ಈರುಳ್ಳಿ ಹತ್ರ ನಮ್ಮ ಹೀರೋ ಒಂದು ವಿಷಯವನ್ನ ಹೇಳ್ತಾರೆ. ಸರ್ ನಿಮ್ಮನ್ನ ರಿಲೀವ್ ಮಾಡೋದಕ್ಕಾಗಿ ಸುದೀಪ್ ಬರ್ಬೇಕಲ್ವಾ, ಅವನು ಬರ್ಬೇಕಾದ್ರೆ 2 ಪ್ಯಾಕೆಟ್ ಆಫ್ ಸಿಗರೆಟ್ಸ್ ಅನ್ನ ತಗೊಂಡು ಬರೋಕೆ ಹೇಳಿ ಅಂತ ಹೇಳ್ಬೇಕಾದ್ರೆ ಆ ಜಾಗದಲ್ಲಿ ಈರುಳ್ಳಿ ಒಂದು ವಿಷಯವನ್ನ ಹೇಳ್ತಾರೆ. ನಾನು ನಿನ್ನೆನೆ ರಿಲೀವ್ ಆಗಿರ್ಬೇಕಾಗಿತ್ತು ಸರ್, ಆದ್ರೆ ಸುದೀಪ್ ಇನ್ನ ಬಂದಿಲ್ಲ. ಅವನಿಗೆ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಕೂಡ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವನಾಗಿದ್ದು ಅವನು ಬರ್ಬೇಕಾದ್ರೆ ಏನನ್ನಾದ್ರೂ ತಗೊಂಡು ಬಂದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅವನು ಮಾತ್ರ ನಾಳೆ ಬೆಳಿಗ್ಗೆ ಬರ್ಲಿಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೊರಟು ಹೋಗ್ತಾ ಇರ್ತೀನಿ ಸರ್. ಆಮೇಲೆ ಅವನು ಏನೇ ಆಗಿದ್ರು ಸರಿ ಅವನೇ ಮಾತಾಡ್ಕೊಳ್ಳಿ, ಅವನೇ ಆನ್ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಅವ್ರ ಪಾಡಿಗೆ ಹೋಗಿ ಮಲ್ಕೋತಾರೆ. ಇಲ್ಲಿ ಒಂಟಿಯಾಗಿ ಕೂತು ನಮ್ಮ ಹೀರೋ ಏನನ್ನು ಯೋಚನೆ ಮಾಡ್ತಾ ಇರ್ತಾರೆ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ, ಸಿಡಿಲು ಬೀಳ್ತಾ ಇರುತ್ತೆ. ಆ ರೀತಿ ಅಟ್ಮಾಸ್ಫಿಯರ್ ಅನ್ನ ನಮ್ಮ ಹೀರೋ ನೋಡ್ಕೊಂಡೆ ಹಾಗೆ ಮಲ್ಗೋಕೆ ಹೋಗ್ತಾರೆ. ಇವಾಗ ಹಾಗೆ ಕಟ್ ಮಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡ್ಬೇಕಾದ್ರೆ ಈರುಳ್ಳಿ ಹೇಳಿದ ಹಾಗೆ ಅವರು ಹೊರಡ್ತಾ ಇದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಹೀರೋವನ್ನ ಕರೆದು ನಿನ್ನೆ ಬಿದ್ದಿದ್ದ ಮಳೆಯ ರಭಸಕ್ಕೆ ಇಲ್ಲಿದ್ದ ಟವರ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಸುದೀಪ್ ಏನಾದ್ರು ಬಂದ್ರೆ ಅದನ್ನ ಕರೆಕ್ಟ್ ಮಾಡಿ ಎತ್ತಿ ನಿಲ್ಸಿಡೋದಕ್ಕಾಗಿ ಹೇಳಿ ಅನ್ನೋ ರೀತಿ ಹೇಳ್ಬಿಟ್ಟು ಅವರು ಹೊರಡ್ಬೇಕಾದ್ರೆ ನಮ್ಮ ಹೀರೋನು ಸರಿ ಸರ್ ನಾನು ನೋಡ್ಕೋತೀನಿ ಅಂತ ಹೇಳಿ ಅವರನ್ನ ಕಳಿಸ್ಕೊಡ್ತಾರೆ. ಇವಾಗ ಅವರು ಆ ಕಡೆ ಹೋಗಿದ ತಕ್ಷಣ ಇಲ್ಲಿ ನಮ್ಮ ಹೀರೋ ಸ್ಟೇಷನ್ ಒಳಗಡೆ ಬಂದು ಫ್ರೀಸರ್ ಅಲ್ಲಿ ಮಡಗಿದ್ದ ಬೀಫ್ ಅನ್ನ ತಗೋತಾರೆ ಹೊರಗಡೆ. ಯಾಕೆಂದ್ರೆ ಈರುಳ್ಳಿ ಬ್ರಾಹ್ಮಿನ್ ಅವರು ಹೊರಟಾದ ಮೇಲೆ ಇನ್ ಮುಂದೆ ಏನು ತೊಂದರೆ ಇಲ್ಲ, ನಮ್ಮ ಹೀರೋ ಯಾವುದೇ ನಾನ್ ವೆಜ್ ಬೇಕಾದ್ರೂ ಪ್ರಿಪೇರ್ ಮಾಡಿ ತಿನ್ಬಹುದು. ಸೊ ಆ ಮಾಂಸವನ್ನ ತಗೊಂಡು ಕ್ಲೀನ್ ಮಾಡಿ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಆ ಸುದೀಪ್ ಅನ್ನೋ ವ್ಯಕ್ತಿ ಹೊರಗಡೆ ಬಂದಿರ್ತಾರೆ. ಆದ್ರೆ ಬಂದವರು ಒಳಗಡೆ ಬರ್ದೆ ಆ ಸಿಗ್ನಲ್ ಸಿಗುವ ಬಂಡೆ ಮೇಲೆ ನಿಂತು ತುಂಬಾ ಹೊತ್ತಿಂದ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾರೆ, ಜಾಲಿಯಾಗಿ ಮಾತಾಡ್ತಾನೆ ಇರ್ತಾರೆ. ಇದನ್ನ ನಮ್ಮ ಹೀರೋನು ನೋಡ್ತಾರೆ, ಆದ್ರೆ ಏನನ್ನು ಕೇಳ್ಕೊಳ್ಳಲ್ಲ. ಇವಾಗ ಫೋನ್ ಅಲ್ಲಿ ಎಲ್ಲವನ್ನು ಮಾತಾಡಿಬಿಟ್ಟು ತುಂಬಾನೇ ಖುಷಿಯಾಗಿ ಸ್ಟೇಷನ್ ಒಳಗಡೆ ಬರ್ತಾರೆ ಸುದೀಪ್. ಒಳಗಡೆ ಬರ್ಬೇಕಾದ್ರೇನೆ ತುಂಬಾನೇ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಸರ್ ನಿನ್ನೆ ನೀವು ಬಂದಿರ್ಲಿಲ್ಲ, ಆ ಈರುಳ್ಳಿ ತುಂಬಾನೇ ಪೇಚಾಡ್ತಾ ಇದ್ರು, ಮಾತಾಡ್ತಾ ಇದ್ರು ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಆವಾಗ ಟಂಟಡ ಅಂತ ಅವನ ಫೋನ್ ಅಲ್ಲಿ ಒಂದು ಫೋಟೋವನ್ನ ತೋರಿಸ್ತಾ ಇರ್ತಾನೆ ಸುದೀಪ್. ಏನು ಅಂತ ನೋಡಿದ್ರೆ ಈ ಸುದೀಪ್ಗೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಇಷ್ಟೊತ್ತು ಆ ಹುಡುಗಿ ಜೊತೆನೆ ಫೋನ್ ಅಲ್ಲಿ ಮಾತಾಡಿ ಬಂದಿದ್ದಾರೆ ಅನ್ಸುತ್ತೆ. ತುಂಬಾನೇ ಖುಷಿಯಾಗಿ ಇರ್ತಾ ಇದ್ದಾರೆ. ಆ ಖುಷಿ ಜೊತೆಗೇನೆ ನಮ್ಮ ಹೀರೋ ಅಡುಗೆ ಮಾಡಿ ಇಟ್ಟಿರುವ ಬೀಫ್ ಅನ್ನು ನೋಡ್ತಾನೆ. ಆಹಾ ಗುರುಗಳೇ ರೆಡಿಯಾಗಿ ಮಾಡಿಟ್ಟಿದ್ದೀರಾ ಅನ್ಸುತ್ತೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ 2 ಸ್ಪೂನ್ ಅನ್ನ ತಗೊಂಡು ತಿಂದು ನೋಡ್ಬಿಟ್ಟು ಸರ್ ಏನ್ ಸರ್ ಇಷ್ಟು ಸೂಪರ್ ಆಗಿ ಅಡುಗೆ ಮಾಡಿದ್ದೀರಾ, ಟೇಸ್ಟ್ ಸೂಪರ್ ಆಗಿ ಇರ್ತಾ ಇದೆ, ಅತ್ತಿಗೆ ಸಖತ್ ಪುಣ್ಯ ಮಾಡಿರ್ತಾರೆ ಸರ್, ಇನ್ನ ತುಂಬಾ ಇದೆ ಸರ್ ಕೊಡಿ ಸರ್ ನನಗೆ ಅಂತ ರಚನೆ ಮಾಡಿ ರುಚಿ ರುಚಿಯಾಗಿ ತಿಂತಾ ಇರ್ತಾನೆ ಸುದೀಪ್. ತುಂಬಾನೇ ಅಡುಗೆ ಮಾಡಿದ್ದೀನಿ ತಗೊಳಪ್ಪ ಅಂತ ನಮ್ಮ ಹೀರೋನು ಕೊಡ್ತಾ ಇರ್ತಾರೆ ಅವನಿಗೆ. ಆದ್ರೆ ಅವನು ತಿಂತಾ ಇದ್ದಿದ್ದನ್ನ ನೋಡ್ತಾನೆ ಇದ್ದ ನಮ್ಮ ಹೀರೋ ಸಡನ್ ಆಗಿ ಏನು ಅನಿಸ್ತೋ ಅವರಿಗೆ ಏನೋ ಗೊತ್ತಿಲ್ಲ ಹೊರಗಡೆ ಹೋಗಿ ವಾಮಿಟ್ ಮಾಡ್ತಾರೆ. ಏನ್ ಸರ್ ಆಯ್ತು ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಕಣಪ್ಪ, ನಿನ್ನೆ ಸಿಡಿಲು ಬಿದ್ದು ಒಂದು ಚಿಕ್ಕ ಹುಡುಗ ಸುಟ್ಟು ಬೂದಿ ಆಗ್ಬಿಟ್ಟ, ಸತ್ತೋಗ್ಬಿಟ್ಟ, ಅವನ ಚರ್ಮವೆಲ್ಲ ಸುಟ್ಟು ಕರ್ಗೋಗ್ಬಿಟ್ಟಿದ್ದ, ಅದನ್ನ ನೋಡ್ದಾಗ್ಲಿಂದ ನನಗೆ ಏನನ್ನು ತಿನ್ನೋಕೇನೆ ಆಗ್ತಾ ಇಲ್ಲ ಅನ್ನೋ ರೀತಿ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದನ್ನೆಲ್ಲ ಬಿಡಿ ಸರ್ ನಾನು ಚೆನ್ನಾಗಿ ತಿನ್ಕೋತೀನಿ ಅನ್ನೋ ರೀತಿ ಸುದೀಪ್ ಹೇಳ್ತಾನೆ ಇರ್ಬೇಕಾದ್ರೆ ಇವಾಗ ನಮ್ಮ ಹೀರೋ ನಿನ್ನೆ ಮಳೆ ಜೋರಾಗಿ ಬರ್ತಾ ಇತ್ತು ಕಣಪ್ಪ, ಅದ್ರಲ್ಲಿ ಟವರ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಈರುಳ್ಳಿ ನಿನ್ನನ್ನೇ ಆ ಟವರ್ ಅನ್ನ ಸರಿ ಮಾಡಿ ನಿಲ್ಸೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಮಡಗ್ಬಿಟ್ನಾ, ನನಗೆ ಕೆಲಸವನ್ನ ಮಡಗ್ಬಿಟ್ನಾ, ಸರಿ ಓಕೆ ಒಂದು ಕೈಯನ್ನ ಮಾತ್ರ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಇವರಿಬ್ಬರು ಸೇರಿ ಆ ಟವರ್ ಅನ್ನ ರೆಡಿ ಮಾಡಿ ನಿಲ್ಲಿಸ್ತಾರೆ. ಆ ಟವರ್ ಅನ್ನ ರೆಡಿ ಮಾಡ್ತಾನೆ ಇರ್ಬೇಕಾದ್ರೆ ವಾಕಿ ಟಾಕಿಯಲ್ಲಿ ಏನಪ್ಪ ಒಂದು ಸಿಗ್ನಲ್ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಸರ್ ಇರಿ ಸರ್ ಅದನ್ನೇ ಇವಾಗ ನಾವು ರೆಡಿ ಮಾಡ್ತಾ ಇದೀವಿ ಅಂತ ಮಾತಾಡ್ಕೊಂಡೆ ಸುದೀಪ್ ಆ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆಮೇಲೆ ಸಡನ್ ಆಗಿ ನಮ್ಮ ಹೀರೋವನ್ನ ಕರೆದು ಸರ್ ಸರ್ ಬನ್ನಿ ಸರ್ ಇಲ್ಲಿ ನೋಡಿ ಸರ್, ನಮ್ಮ ಹೀರೋನು ಏನು ಅಂತ ಬಂದು ನೋಡ್ಬೇಕಾದ್ರೆ ಪಿಂಕಿ ಮೇಲೇನು ನಿನ್ನೆ ಸಿಡಿಲು ಬಿದ್ದಿದೆ ಅನ್ಸುತ್ತಲ್ಲ ಸರ್ ಅಂತ ಸಿಂಪಲ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಮ್ಮ ಹೀರೋನು ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ನಾಯಿಗಳು ಸುತ್ತಾಡ್ತಾ ಇತ್ತಲ್ವಾ, ಅದ್ರಲ್ಲಿ ತಾಯಿ ನಾಯಿ ಮೇಲೇನೆ ಸಿಡಿಲು ಬಿದ್ದು ಆ ನಾಯಿ ತೀರೋಗ್ಬಿಟ್ಟಿದೆ. ಇದನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ಆ ಜಾಗದಲ್ಲಿ ಸಿಡಿಲು ಬಿತ್ತಲ್ವಾ ಆ ಪ್ಲೇಸ್ ಅನ್ನು ನೋಟ್ ಮಾಡ್ಕೋತಾರೆ. ಇವಾಗ ನೆಕ್ಸ್ಟ್ ಸೀನೆ ಆ ಸತ್ತೋಗಿದ್ದ ನಾಯಿಯನ್ನು ತಗೊಂಡು ಹೋಗಿ ಕ್ಲೀನ್ ಆಗಿ ಊತಾಕ್ತಾರೆ. ಇದರಿಂದಾನೇ ನಮ್ಮ ಹೀರೋ ಅವರ ಕ್ಯಾರೆಕ್ಟರ್ ಯಾವ ರೀತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕಡೆ ನಮ್ಮ ಹೀರೋ ಈ ರೀತಿ ಇರ್ತಾ ಇರ್ಬೇಕಾದ್ರೆ ಆ ಕಡೆ ಸುದೀಪ್ ಅವನಿಗೆ ಇದ್ರ ಬಗ್ಗೆ ಎಲ್ಲ ಕೇರೇ ಇಲ್ಲ. ಈ ಪೊಲೀಸ್ ಸ್ಟೇಷನ್ಗೆ ಅಂತ ಒಂದು ಬೌಂಡರಿ ಇರುತ್ತೆ ಅಲ್ವಾ, ಅವನು ಏನು ಮಾಡ್ತಾನೆ ಅಂದ್ರೆ ಇವರಿಗೆ ಅಂತ ಒಂದು ಸರ್ಕಲ್ ಇರುತ್ತೆ, ಅದನ್ನ ದಾಟಿ ಇಬ್ಬರು ಲವರ್ಸ್ ನಡ್ಕೊಂಡು ಹೋಗ್ತಾ ಇರ್ತಾರೆ.
ಇರ್ತಾರೆ. ಇವನು ಏನು ಮಾಡ್ತಾನೆ ಅಂದ್ರೆ ಪೊಲೀಸ್ ಅಂತ ಒಂದು ಬ್ಯಾರಿಗೇಡ್ ಇರುತ್ತೆ ಅಲ್ವಾ, ಅದನ್ನ ನಮ್ಮ ಹೀರೋ ಕೂಡ ರೆಡಿ ಮಾಡಿರ್ತಾರೆ ಅಲ್ಲ, ಆ ಚೈನ್ ಲಾಕನ್ನ ಬಿಚ್ಚಿ ಇವನು ಬೇರೆ ಕಡೆ ಬಿಸಾಕ್ತಾ ಇದ್ದಾನೆ. ಏನಕ್ಕಾಗಿ ಇದನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಕಟ್ ಮಾಡಿದ್ರೆ ಅವತ್ತು ರಾತ್ರಿ ಇವನು ತುಂಬಾನೇ ಖುಷಿಯಾಗಿರ್ತಾ ಇದ್ದಾನೆ. ಎಣ್ಣೆ ಹೊಡ್ಕೊಂಡು ಲುಂಗಿಯನ್ನ ಕಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಇವನಿಗೆ ಎಂಗೇಜ್ಮೆಂಟ್ ಆಗೋಗ್ಬಿಟ್ಟಿದ್ಯಲ್ಲ, ಆ ಖುಷಿಯಲ್ಲಿ ಈ ರೀತಿ ಮಾಡ್ತಾ ಇರ್ತಾ ಇದ್ದಾನೆ. ಆ ಜಾಗದಲ್ಲಿ ಅವನು ಮಾಡುವ ಚೇಷ್ಟೆನೆಲ್ಲ ನೋಡಿ ನಮ್ಮ ಹೀರೋ ನಗಾಡ್ತಾನೆ ಇರ್ತಾರೆ. ಆದ್ರೂ ಕೂಡ ಗೆದ್ದು ಹೊರಗಡೆ ಬಂದ್ಬಿಡ್ತಾ ಇದ್ದಾರೆ. ಆ ರೀತಿ ಅವರು ಹೊರಗಡೆ ಬರ್ಬೇಕಾದ್ರೆ ಅವರ ಮುಖ ಸಪ್ಪಿಗೆ ಇರೋದನ್ನ ನಮ್ಮ ಕೈಯಲ್ಲಿ ನೋಡೋಕೆ ಆಗುತ್ತೆ. ಅದನ್ನ ನೋಡ್ಬೇಕಾದ್ರೆ ನಮಗೇನೆ ಅರ್ಥ ಆಗುತ್ತೆ ಇವರ ಮನಸ್ಸೊಳಗಡೆ ಏನೋ ನೋವಿದೆ ಅಂತ. ಇವಾಗ ಹಾಗೆ ಕಟ್ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡ್ತಾ ಇರ್ತಾರೆ. ಹಾಗೆ ಊಟ ಮಾಡ್ತಾನೆ ಇರ್ಬೇಕಾದ್ರೆ ಸರ್ ಬೀಫ್ ಅನ್ನ ತಗೊಳ್ಳಿ ಸರ್, ತಗೊಂಡು ತಿನ್ನಿ ಅಂತ ಇವನು ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಕೇಳೋ ರೀತಿ ಇಲ್ಲಪ್ಪ ನನಗೆ ಹೊಟ್ಟೆ ಸರಿಲ್ಲ, ನಾನು ಬಾಳೆಹಣ್ಣನೇ ತಿನ್ಕೋತೀನಿ ಅಂತ ಸಪ್ಪಿಗೆ ಹೇಳ್ಬೇಕಾದ್ರೆ ಸರಿ ಸರ್ ಹೋಗಿ, ನಿಮಗೆ ಬೇರೆ ಕೆಲಸ ಇಲ್ಲ, ಬಂದಾಗ್ಲಿಂದ ಸಪ್ಪಿಗೇನೆ ಇರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಹೊರಗಡೆ ಅವನ ಹುಡುಗಿ ಜೊತೆ ಮಾತಾಡೋದಕ್ಕೆ ಬಂದ್ಬಿಡ್ತಾನೆ ಸುದೀಪ್. ಯಾವಾಗ ನೋಡಿದ್ರು ಹೀಗೆ ಹುಡುಗಿ ಜೊತೆ ಮಾತಾಡ್ತಾನೆ ಇರ್ತಾನೆ. ಹಾಗೆ ಆ ಬಂಡೆ ಮೇಲೆ ನಿಂತು ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದನ್ನು ನೋಡ್ಬಿಟ್ಟು ಬೇಗ ಬೇಗ ಓಡಿ ಹೋಗಿ ಒಳಗಡೆಯಿಂದ ಬೈನಾಕುಲರ್ ಅನ್ನ ತಗೊಂಡು ಬಂದು ಏನೋ ಒಂದು ವಿಷಯವನ್ನ ನೋಡ್ತಾ ಇರ್ತಾನೆ. ಇವನು ಏನಕ್ಕಾಗಿ ಇಷ್ಟೊತ್ತಲ್ಲಿ ಬೈನಾಕುಲರ್ ಅನ್ನ ತಗೊಂಡು ಬಂದು ಏನನ್ನ ನೋಡ್ತಾ ಇದ್ದಾನೆ ಅಂತ ನಮ್ಮ ಹೀರೋನು ಹೊರಗಡೆ ಬಂದು ನೋಡ್ಬೇಕಾದ್ರೆ ಆವಾಗಲೇ ಇಬ್ಬರು ಲವರ್ಸ್ ಬಂದಿದ್ರಲ್ಲ, ಇವನು ಕೂಡ ದಾರಿ ಗೇಟ್ ಅನ್ನ ಓಪನ್ ಮಾಡಿ ಬಿಟ್ಟಿದ್ನಲ್ಲ, ಚೈನ್ ಅನ್ನ ಬಿಸಾಕ್ ಬಿಟ್ಟಿದ್ನಲ್ಲ, ಆ ಲವರ್ಸ್ ಆ ದಾರಿಯಲ್ಲಿ ಹೋಗಿ ಒಂದು ಪೊದೆ ಒಳಗಡೆ ನುಗ್ಗಿ ಏನೇನೋ ಮಾಡ್ತಾ ಇದ್ದಾರೆ. ಅದನ್ನ ಬೈನಾಕುಲರ್ ಅಲ್ಲಿ ನೋಡಿ ರಚನೆ ಮಾಡ್ತಾ ಇದ್ದಾನೆ ಈ ಸುದೀಪ್. ಇದನ್ನ ನೋಡಿದ ಹೀರೋಗೆ ಒಂದ್ ರೀತಿ ಆಗ್ಬಿಡ್ತಾ ಇದೆ. ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಲವರ್ಸ್ ಹತ್ರ ಹೋಗಿ ಅವರಿಬ್ಬರನ್ನು ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಆವಾಗ ಸುದೀಪ್ ನಮ್ಮ ಹೀರೋ ಹತ್ರ ಏನ್ ಸರ್ ಜಾಲಿಯಾಗಿ ಇರ್ತಾ ಇದೆ, ಈ ರೀತಿ ಬೇಜಾರ್ ಮಾಡ್ಬಿಟ್ರಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಏನಪ್ಪ ತಮ್ಮ ನಿನಗೆ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆಯಲ್ಲ, ಆಮೇಲೆ ಏನಕ್ಕೆ ಈ ರೀತಿ ಮಾಡ್ತಾ ಇದೆಯಾ ನೀನು, ನಿನ್ನನ್ನ ಯಾರು ಫಸ್ಟ್ ಈ ಚೈನ್ ಅನ್ನ ಬಿಚ್ಚಿ ಬಿಸಾಕೋಕೆ ಹೇಳಿದ್ದು, ಸುಮ್ನೆ ಕೆಲಸವನ್ನ ಮಾತ್ರ ಮಾಡಿ ಸರ್ ಅಂತ ನಮ್ಮ ಹೀರೋ ಟೆನ್ಷನ್ ಆಗಿ ಮಾತಾಡ್ಬೇಕಾದ್ರೆ ಸರ್ 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 ಸುಮ್ನೆ ತಮಾಷೆ ಮಾಡ್ದೆ ಸರ್, ಇದಕ್ಕೆಲ್ಲ ಏನಕ್ಕೆ ಸರ್ ಟೆನ್ಷನ್ ಆಗ್ತೀರಾ ನೀವು ಅಂತ ಮಾತಾಡಿ ನಮ್ಮ ಹೀರೋವನ್ನ ಸಮಾಧಾನ ಮಾಡ್ತಾನೆ ಸುದೀಪ್. ಹಾಗೆ ನಮ್ಮ ಹೀರೋವನ್ನ ಕಾಮ್ ಡೌನ್ ಮಾಡ್ತಾನೆ ಇರ್ಬೇಕಾದ್ರೆ ಇಬ್ಬರು ಸೇರಿ ಒಂದು ವಿಷಯವನ್ನ ನೋಡ್ತಾರೆ. ಅದು ಏನು ಅಂದ್ರೆ ಇಲ್ಲಿಂದ ಬೆಟ್ಟದ ಕೆಳಗಡೆ ಕಾಣುತ್ತೆ, ಅಲ್ಲಿ ಕೆಳಗಡೆ ಇವರ ಡಿಪಾರ್ಟ್ಮೆಂಟ್ ಅನ್ನ ಸೇರಿದ ಒಂದು ಜೀಪ್ ಬರ್ತಾ ಇರುತ್ತೆ. ಆವಾಗ ಹೈಯರ್ ಅಫಿಷಿಯಲ್ಸ್ ಎಲ್ಲ ಈ ಬೆಟ್ಟಕ್ಕೆ ಬಂದು ಚೆಕ್ ಮಾಡಿ ಹೋಗ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಮತ್ತೆ ಸುದೀಪ್ ಏನ್ ಮಾಡ್ತಾರೆ ಅಂದ್ರೆ ಹೇಗೋ ಆ ಜೀಪ್ ಇಲ್ಲಿಗೆ ಬಂದು ತಲುಪೋದಕ್ಕೆ ಹಾಫ್ ಅನ್ ಅವರ್ ಆಗುತ್ತೆ ಅಂತ ಸ್ಟೇಷನ್ ಅನ್ನೇ ಫಟ್ ಅಂತ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ್ಲೇನೆ ನಮ್ಮ ಹೀರೋ ಶೇವಿಂಗ್ ಮಾಡ್ತಾರೆ. ಫಟ್ ಅಂತ ಯೂನಿಫಾರ್ಮ್ ಅನ್ನೆಲ್ಲ ಹಾಕೊಂಡು ರೆಡಿಯಾಗಿ ಇರ್ಬೇಕಾದ್ರೆ ಅದೇ ಟೈಮ್ಗೆ ಜೀಪ್ ಕೂಡ ಅಲ್ಲಿಗೆ ಬಂದು ತಲುಪುತ್ತೆ. ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅನ್ಸುತ್ತೆ, ಜೊತೆಗೇನೆ ನಮ್ಮ ಹೀರೋ ಗ್ರೇಡ್ ಅಲ್ಲಿ ಇರುವ ಇನ್ನೊಂದು ಆಫೀಸರ್ ಕೂಡ ಬಂದಿರ್ತಾರೆ. ನಮ್ಮ ಹೀರೋ ಬಂದವರನ್ನ ರಿಸೀವ್ ಮಾಡ್ಬೇಕಾದ್ರೆ ಏನಪ್ಪಾ ಕೆಲಸ ಎಲ್ಲ ಸರಿಯಾಗಿ ನಡೀತಾ ಇದೆಯಾ, ಇಲ್ಲಿ ಎಲ್ಲಿಂದ ಫೋನಿಗೆ ಸಿಗ್ನಲ್ ಸಿಗುತ್ತೆ ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಆ ಬಂಡೆ ಮೇಲೆ ನಿಂತ್ರೆ ಸಿಗ್ನಲ್ ಸಿಗುತ್ತೆ ಸರ್ ಅಂತ ಹೇಳ್ಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಫೋನ್ ಅಲ್ಲಿ ಮಾತಾಡೋದಕ್ಕಾಗಿ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಇವರಿಗೆಲ್ಲ ಜ್ಯೂಸ್ ಹಾಕಿ ಕೊಡೋಣ ಅಂತ ನಮ್ಮ ಹೀರೋ ಒಳಗಡೆ ಹೋಗಿ ನಿಂಬೆನ್ ಜ್ಯೂಸ್ ಅನ್ನ ಹಾಕ್ತಾ ಇರ್ತಾರೆ. ಆದ್ರೆ ಈ ಸುದೀಪ್ ಇದ್ದಾನೆ ಅಲ್ವಾ, ಒಬ್ಬರು ಲೇಡಿ ಪೊಲೀಸ್ ಆಫೀಸರ್ ಬಂದಿದ್ದಾರೆ, ಅವರ ಹತ್ರ ಹೋಗಿ ಜೋಲ್ ಬಿಟ್ಟು ಮಾತಾಡ್ತಾ ಇರ್ತಾನೆ. ಮೇಡಮ್ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇದ್ದೀರಾ, ಬನ್ನಿ ಮೇಡಮ್ ನಾನು ನಿಮಗೆ ಈ ಸ್ಪಾಟ್ ಅನ್ನೆಲ್ಲ ತೋರಿಸಿ ಕೊಡ್ತೀನಿ ಅಂತ ಅವನ ಕೆಲಸವನ್ನ ಅವನು ಶುರು ಮಾಡ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಜ್ಯೂಸ್ ಅನ್ನ ಹಾಕಿ ಆ ಡ್ರೈವರ್ ಗೆ ಕೊಡೋಣ ಅಂತ ಹೋಗ್ಬೇಕಾದ್ರೇನೆ ಆ ಜಾಗದಲ್ಲಿ ಇನ್ಸ್ಪೆಕ್ಟರ್ ತುಂಬಾನೇ ಕೋಪದಿಂದ ಮಾತಾಡ್ತಾ ಇದ್ದಾರೆ ಫೋನ್ ಅಲ್ಲಿ, ಅವಳನ್ನೆಲ್ಲ ಕೊಂದಾಕ್ ಬಿಡ್ಬೇಕು ಅದು ತುಂಬಾನೇ ಟೆನ್ಷನ್ ಆಗಿ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡಿದ ನಮ್ಮ ಹೀರೋ ಏನಾಯ್ತು ಅಂತ ಡ್ರೈವರ್ ಹತ್ರ ಕೇಳ್ಬೇಕಾದ್ರೆ ಆವಾಗ್ಲೇನೆ ಇನ್ಸ್ಪೆಕ್ಟರ್ ಅವರ ವೈಫ್ ಅವರ ಮನೆ ಡ್ರೈವರ್ ಜೊತೆನೆ ಓಡಿ ಹೋಗ್ಬಿಟ್ಟಿದ್ದಾಳೆ ಅನ್ನೋ ವಿಷಯ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಆದ್ರಿಂದಾನೇ ಇನ್ಸ್ಪೆಕ್ಟರ್ ತುಂಬಾನೇ ಟೆನ್ಷನ್ ಆಗಿ ಇರ್ತಾ ಇದ್ದಾರೆ, ನೋಡೋರು ಎಲ್ಲರನ್ನು ಬೈತಾ ಇದ್ದಾರೆ ಅಂತ ಡ್ರೈವರ್ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಕಿದಂತೆ ಇನ್ಸ್ಪೆಕ್ಟರ್ ಫೋನ್ ಅಲ್ಲಿ ತುಂಬಾನೇ ಆಕ್ರೋಶವಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ವಾಕಿ ಟಾಕಿಯಲ್ಲಿ ಒಂದು ವಿಷಯ ಬರುತ್ತೆ, ಕೇಳಿಸುತ್ತೆ. ಅದನ್ನ ಕೇಳಿದ ತಕ್ಷಣ ಇನ್ಸ್ಪೆಕ್ಟರ್ ಓಡಿ ಬರ್ತಾರೆ. ಡ್ರೈವರ್ ಬೇಗನೆ ಗಾಡಿಯನ್ನ ತೆಗೆಯಪ್ಪ ಅಂತ ಹೇಳಿ ಅರ್ಜೆಂಟ್ ಆಗಿ ಅವರ ಟೀಮೇ ಹೊರಟು ಅಲ್ಲಿಂದ ಹೊರಡುತ್ತೆ. ಆವಾಗ ಹೀರೋ ಏನಕ್ಕಾಗಿ ಇವರು ಇಷ್ಟು ಅರ್ಜೆಂಟ್ ಆಗಿ ಹೊರಡ್ತಾ ಇದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಸರಿ ಏನಾದ್ರೂ ಎಮರ್ಜೆನ್ಸಿ ಇರಬೇಕು ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಸರಿ ಬಾ ನಾವು ನಮ್ಮ ಕೆಲಸವನ್ನ ನೋಡೋಣ ಅಂತ ಇವ್ರುಗಳ ಕೆಲಸ ರೊಟೀನ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಆ ರೀತಿ ಕಾರ್ಡ್ಸ್ ಆಡ್ತಾ ಇರ್ಬೇಕಾದ್ರೆ ವಾಕಿ ಟಾಕಿಯಲ್ಲಿ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಅದು ಏನು ಅಂದ್ರೆ ಈ ಬೆಟ್ಟದ ಕೆಳಗಡೆ ಇರುವ ಒಂದು ಜಾಗದಲ್ಲಿ ತುಂಡಾಗಿ ಕಟ್ ಮಾಡಲಾಗಿರುವ ಒಂದು ಮನುಷ್ಯರ ಕೈ ಸಿಕ್ಕಿದೆ ಅಂತ. ಆದ್ರಿಂದಾನೇ ಮಧ್ಯಾಹ್ನ ಬಂದಿದ್ದ ಆಫೀಸರ್ಸ್ ಅರ್ಜೆಂಟ್ ಆಗಿ ರಿಟರ್ನ್ ಹೊರಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳೋದಕ್ಕೆ ನಮಗೆ ಶಾಕ್ ಆಗುತ್ತೆ, ಬಟ್ ಆದ್ರೆ ಪೊಲೀಸ್ ಆಫೀಸರ್ಸ್ ಗೆ ಕೇಳಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇದನ್ನ ಕೇಳ್ಬಿಟ್ಟು ಕೂಡ ಪೊಲೀಸ್ ಆಫೀಸರ್ಸ್ ನಾರ್ಮಲ್ ಆಗಿ ಇರ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದಕ್ಕೂ ಇವ್ರುಗಳಿಗೂ ಸಂಬಂಧನೇ ಇಲ್ಲ. ಕೆಳಗಡೆ ಇರುವ ಪೊಲೀಸರ್ಸೇ ತಲೆನ ಕೆರ್ಕೊಂಡು ಈ ಕೇಸ್ ಅನ್ನು ಕ್ಲೋಸ್ ಮಾಡೋದಕ್ಕೆ ಕಷ್ಟ ಪಡಬೇಕಾಗಿರುತ್ತೆ. ನಮಗೇನು ತೊಂದ್ರೆ ಇಲ್ಲಪ್ಪ, ನಾವು ಜಾಲಿಯಾಗಿರ್ಬೋದು ಅಲ್ವಾ ಸರ್ ಅಂತ ಸುದೀಪ್ ಕೇಳ್ಬೇಕಾದ್ರೆ ಆವಾಗಲೇ ನಮ್ಮ ಹೀರೋ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾರೆ. ಆ ಜಾಗಕ್ಕೆ ಕೆಲವೊಂದು ಹುಡುಗರು ಬಂದು ಮೇಲೆತ್ತಿ ಆಟ ಆಡ್ತಾ
ಇರ್ತಾರೆ. ಯಾರೋ ಯೂಟ್ಯೂಬ್ ಹುಡುಗರು ಅನ್ಸುತ್ತೆ, ವ್ಲಾಗರ್ಸ್ ಅನ್ಸುತ್ತೆ. ಅವ್ರಗಳನ್ನ ಇಲ್ಲಿಂದ ಫಸ್ಟ್ ಓಡಿಸಿ ಸರ್ ಅಂತ ಸುದೀಪ್ ಹತ್ರ ನಮ್ಮ ಹೀರೋ ಹೇಳ್ಬೇಕಾದ್ರೆ ಸುದೀಪ್ ಅವ್ರಗಳನ್ನ ಓಡಿಸೋದಕ್ಕಾಗಿ ಅಲ್ಲಿಗೆ ಹೋಗ್ತಾನೆ. ಈ ಸುದೀಪ್ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ಅವ್ರಗಳನ್ನ ಓಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸುದೀಪ್ ಯೂನಿಫಾರ್ಮ್ ಅಲ್ಲಿ ಇಲ್ದೇ ಇರೋದ್ರಿಂದ ಹುಡುಗರು ಜೋರಾಗಿ ಮಾತಾಡ್ತಾರೆ, ಓವರ್ ಆಗಿನೇ ಬಿಹೇವ್ ಮಾಡ್ತಾರೆ. ಆ ಜಾಗಕ್ಕೆ ನಮ್ಮ ಹೀರೋ ಯೂನಿಫಾರ್ಮ್ ಅನ್ನ ಹಾಕೊಂಡು ಕೈಯಲ್ಲಿ ಲಾಠಿಯನ್ನ ತಗೋಬಂದು ಜೋರಾಗಿ ಒಂದು ಸದ್ದನ್ನ ಮಾಡ್ಬೇಕಾದ್ರೆ ಅಷ್ಟೇ ಹುಡುಗರು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ನಮ್ಮ ಹೀರೋ ಒಳಗಡೆನು ಈ ರೀತಿ ಒಂದು ಸ್ಟ್ರಾಂಗ್ ಆದ ಪರ್ಸನ್ ಇದ್ದಾನೆ ಅಂತ ಇವಾಗ್ಲೇನೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಹೀರೋ ಒಳಗಡೆನು ತುಂಬಾ ಕೋಪ ಇದೆ ಅನ್ನೋದನ್ನ ಈ ಸೀನ್ ಅಲ್ಲಿ ನಮಗೆ ಕನ್ವೆ ಮಾಡಿದ್ದಾರೆ. ಈ ರೀತಿ ಬೆಟ್ಟದ ಟಾಪ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಬೆಟ್ಟದ ಕೆಳಗಡೆ ಏನ್ ನಡೀತಾ ಇದೆ ಅಂದ್ರೆ ಕೆಳಗಡೆ ತುಂಬಾನೇ ಹರಿಬರಿ ನಡೀತಾ ಇದೆ. ಯಾಕೆಂದ್ರೆ ಆ ಮಟ್ಟಿಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ತುಂಡಾದ ಕೈಯನ್ನ ಕಂಡುಹಿಡಿಯಲಾಗಿದ್ದ ಜಾಗಕ್ಕೆ ಹೈಯರ್ ಅಫಿಷಿಯಲ್ಸ್ ಎಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅಲ್ಲಿರುವ ಫೋರೆನ್ಸಿಕ್ ರಿಪೋರ್ಟ್ ಏನನ್ನ ಹೇಳುತ್ತೆ ಅಂದ್ರೆ ಇಲ್ಲಿ ಕಂಡುಹಿಡಿಯಲಾದ ಆ ತುಂಡಾದ ಕೈ ಯಾರದು ಅಂದ್ರೆ 30ರಿಂದ 35 ವರ್ಷದ ಒಳಗಡೆ ಇರುವ ಒಂದು ಮಹಿಳೆಯದು ಅಂತ ಗೊತ್ತಾಗುತ್ತೆ. ಈ ಕೈಯನ್ನ ಕಟ್ ಮಾಡೋದಕ್ಕಾಗಿ ಮನೆಯಲ್ಲಿ ಯೂಸ್ ಮಾಡುವ ಶಾರ್ಪ್ ಆದ ತಿಂಗನ್ನೇ ಯೂಸ್ ಮಾಡಿರ್ತಾರೆ ಸರ್. ಅದು ಚಾಕು ಆಗಿರ್ಬಹುದು, ಇಲ್ಲ ಕೊಡ್ಲಿ ಆಗಿರ್ಬಹುದು, ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಿ ಕಟ್ ಮಾಡಿರ್ಬಹುದು. ಅದು ಮಾತ್ರ ಇಲ್ಲ, ಈ ಕೈ ಯಾರದು ಅಂತ ಗೊತ್ತಾಗಬಾರ್ದು ಅನ್ನೋದಕ್ಕಾಗಿ ಆ ಕೈಯಲ್ಲಿ ಇರುತ್ತೆ ಅಲ್ವಾ ರೇಗೆ, ಕೈಯಿನ ಅಚ್ಚೆ, ಆ ಚರ್ಮವನ್ನ ಕೂಡ ಕಿತ್ಬಿಟ್ಟಿದ್ದಾರೆ ಸರ್ ಅಂತ ರಿಪೋರ್ಟ್ ಅನ್ನ ಓಪನ್ ಆಗಿ ಹೇಳ್ಬೇಕಾದ್ರೆ ಇವಾಗ ಇವ್ರುಗಳಿಗೆ ಸಿಕ್ಕಿರುವ ಈ ಕೈಯನ್ನ ಇಟ್ಟು ಇಷ್ಟು ಡೀಟೇಲ್ಸ್ ಅನ್ನ ಮಾತ್ರನೇ ಹೇಳೋಕೆ ಆಗುತ್ತೆ. ಇದ್ರ ಮೇಲೂ ಡೀಟೇಲ್ಸ್ ಗೊತ್ತಾಗಬೇಕು ಅಂದ್ರೆ ಇದ್ರ ಬಾಡಿಯನ್ನ ನಾವು ಕಂಡುಹಿಡಿಬೇಕು ಅನ್ನೋ ರೀತಿ ಆ ಡಾಕ್ಟರ್ಸ್ ಹೇಳ್ಬೇಕಾದ್ರೆ ಇವಾಗ ಫಟ್ ಅಂತ ಹೈಯರ್ ಆಫೀಸರ್ ಏನನ್ನ ಹೇಳ್ತಾರೆ ಅಂದ್ರೆ ನಮ್ಮ ರೇಡಿಯಸ್ ಒಳಗಡೆ ಬರುವ ಸ್ಟೇಷನ್ ಗಳಲ್ಲಿ 30ರಿಂದ 35 ವರ್ಷದ ಮಹಿಳೆಯರು ಯಾರೆಲ್ಲ ಕಾಣೆಯಾಗಿದ್ದಾರೆ ಅನ್ನುವ ರಿಪೋರ್ಟ್ ಅನ್ನ ಎಲ್ಲ ಕೇಸ್ ಫೈಲ್ಸ್ ಅನ್ನು ಓಪನ್ ಮಾಡಿ ಈ ಕೈ ಸಿಕ್ಕಿದ ಈ ಜಾಗವನ್ನ ಸುತ್ತ ಇರುವ ಎಲ್ಲೆಲ್ಲ ಸಿಸಿಟಿವಿ ಇದೆಯೋ ಆ ಫುಟೇಜ್ ಎಲ್ಲವನ್ನು ಚೆಕ್ ಮಾಡಿ. ನೀವು ಏನನ್ನ ಮಾಡ್ತಿರೋ ಗೊತ್ತಿಲ್ಲ, ಫಸ್ಟ್ ಈ ಕೇಸ್ ಅನ್ನೇ ನೀವು ಕ್ಲೋಸ್ ಮಾಡಬೇಕು, ಕಂಡುಹಿಡಿಬೇಕು ಅನ್ನೋ ತರ ಆರ್ಡರ್ ಅನ್ನ ಮಾಡ್ಬಿಟ್ಟು ಆ ಡಿಜಿಪಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಸೀನ್ ಕಟ್ ಮಾಡಿ ಬೆಟ್ಟದ ಟಾಪ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಹೀರೋ ಊಟ ಮಾಡಿ ಕಂಪ್ಲೀಟ್ ಮಾಡಾಯ್ತು. ಆದ್ರೆ ಇನ್ನ ಸುದೀಪ್ ತಿಂತಾನೆ ಇರ್ತಾ ಇದ್ದಾನೆ. ಹಾಗೆ ತಿಂತಾನೆ ಇರ್ಬೇಕಾದ್ರೆ ಇವಾಗ ಕಂಟ್ರೋಲ್ ರೂಮ್ ಇಂದ ಒಂದು ಕಾಲ್ ಬರುತ್ತೆ. ಅದು ಏನು ಅಂದ್ರೆ ಆ ಕೈ ಸಿಕ್ಕಿದ ತರಾನೇ ಆ ಬಾಡಿಯ ಹೊಟ್ಟೆ ಭಾಗ ಮಾತ್ರ ಇನ್ನೊಂದು ಜಾಗದಲ್ಲಿ ಸಿಕ್ಕಿರೋದಾಗಿ ನ್ಯೂಸ್ ಬರುತ್ತೆ. ಲಿವರು, ಬೋಟಿ, ಚರ್ಮ ಎಲ್ಲ ಕಿತ್ತು ಆ ಭಾಗ ಸಿಕ್ಕಿರೋದಾಗಿ ನ್ಯೂಸ್ ಬರುತ್ತೆ. ಇದನ್ನ ಕೇಳಿದ ತಕ್ಷಣ ತಿಂತಾ ಇದ್ದ ಸುದೀಪ್ಗೆ ವಾಮಿಟ್ ಬರೋ ಹಾಗೆ ಆಗುತ್ತೆ. ನೆಮ್ಮದಿಯಾಗಿ ತಿನ್ನೋದಕ್ಕೆ ಕೂಡ ಬಿಡಲ್ಲ ಅನ್ಸುತ್ತೆ ಇವ್ರುಗಳು ಅಂತ ಯೋಚನೆ ಮಾಡಿ ಆ ಊಟವನ್ನ ತಗೊಂಡು ಹೊರಗಡೆ ಬಂದು ಸುರಿಯೋಣ ಅನ್ಕೋಬೇಕಾದ್ರೆ ಅಲ್ಲಿ ಓಡಾಡ್ತಾ ಇರುವ ಚಿಕ್ಕ ನಾಯಿ ಮರಿಗಳು ಎರಡು ಒಂದು ಜಾಗದಲ್ಲಿ ಕೆದರ್ತಾ ಇರ್ತವೆ. ಅದನ್ನ ನೋಡಿದ ಸುದೀಪ್ ಏನ್ ಮಾಡ್ತಾ ಇದೆ ಆ ನಾಯಿಗಳು ಅಲ್ಲಿ ಅಂತ ಹತ್ರ ಹೋಗಿ ನೋಡ್ಬೇಕಾದ್ರೆ ಅಷ್ಟೇ ಸುದೀಪ್ಗೆ ಎದೆನೆ ನಿಂತೋದಂಗ ಆಗುತ್ತೆ. ಇಷ್ಟೊತ್ತು ನಾರ್ಮಲ್ ಆಗಿ ಹೋಗ್ತಾ ಇದ್ದ ಕತೆ ಇಲ್ಲಿಂದ ಕಿಕ್ ಸ್ಟಾರ್ಟ್ ಆಗುತ್ತೆ. ನೋಡಿ ಏನು ಅಂತ ನೋಡಿದ್ರೆ ಮಣ್ಣೊಳಗಡೆ ಊತಾಕಿಟ್ಟಿರುವ ಒಂದು ಮನುಷ್ಯರ ಕೈ. ಇದನ್ನ ನೋಡಿದ ಸುದೀಪ್ಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಈ ಊರ್ ಪೂರ್ತಿ ಈ ರೀತಿ ತುಂಡು ತುಂಡಾಗಿ ಮನುಷ್ಯರ ಭಾಗಗಳು ಇರೋದೇನು ದೊಡ್ಡ ವಿಷಯ ಇಲ್ಲ. ಆದ್ರೆ ಈ ಜಾಗದಲ್ಲಿ ಈ ತುಂಡು ಇರೋದು ತುಂಬಾನೇ ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಕಾರಣ ಏನು ಅಂದ್ರೆ ಈ ಜಾಗದ ಒಳಗಡೆ ಪೊಲೀಸರ್ಸ್ ಅನ್ನ ಬಿಟ್ಟು ಬೇರೆ ಯಾರು ಬರೋದಕ್ಕೆ ಚಾನ್ಸೇ ಇಲ್ಲ. ಈ ಜಾಗದಲ್ಲಿ ಈ ತುಂಡು ಇದೆ ಅಂದ್ರೆ, ಕಟ್ ಮಾಡಲಾಗಿರುವ ತುಂಡು ಇದೆ ಅಂದ್ರೆ ಹಾಗಾದ್ರೆ ಆ ಮರ್ಡರರ್ ಯಾರು ಅಂತ ಸುದೀಪ್ ಯೋಚನೆ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಒಂದು ಶ್ಯಾಡೋ ಕಾಣುತ್ತೆ. ಆ ಶ್ಯಾಡೋದಲ್ಲಿ ಏನು ಅಂದ್ರೆ ಇವನ ತಲೆ ಹಿಂದ್ಗಡೆ ಒಂದು ಗನ್ನು. ಆ ಗನ್ನನ್ನ ಹಿಡ್ಕೊಂಡು ನಿಂತಿರೋದು ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಮಧು. ಹೌದು, ನಮ್ಮ ಹೀರೋ ಮಧುನೇ ಆ ಮರ್ಡರರ್. ಸೊ ಇವಾಗ ಯೋಚನೆ ಮಾಡಿ ನೋಡಿ, ಈ ಸುದೀಪ್ ತಲೆ ಹಿಂದ್ಗಡೆನೆ ಗನ್ ಇರ್ತಾ ಇದೆ, ಕೈಯನ್ನ ಬೇರೆ ನೋಡ್ಬಿಟ್ಟಿದ್ದಾನೆ. ಖಂಡಿತ ನಮ್ಮ ಹೀರೋ ಇವನನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾನೆ ಹಾಗಂತ ನಾವು ಅನ್ಕೋಬೇಕಾದ್ರೆ ಈ ಸುದೀಪ್ ಪೊಲೀಸರೇ ಅಲ್ವಾ. ಈ ಜಾಗದಲ್ಲಿ ಅವನ ಬ್ರೈನ್ ಅನ್ನ ಯೂಸ್ ಮಾಡ್ತಾನೆ. ಫಟ್ ಅಂತ ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಕೈಯನ್ನ ಮಣ್ಣಿಂದಾನೆ ಮುಚ್ಚಿಟ್ಬಿಟ್ಟು ಈ ನಾಯಿಗಳಿಗೆ ಇದೇ ಕೆಲಸ ಸರ್, ಯಾವಾಗ ನೋಡು ಗುಳಿ ತೋಡೋದೆ ಅಂತ ಹೇಳ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ಒಂದ್ ರೀತಿ ಮುಚ್ಚಿಟ್ಬಿಟ್ಟು ಹಾಗೆ ಪ್ಲೇಟ್ ಅನ್ನೇ ಚೇಂಜ್ ಮಾಡಿ ಬಿಡ್ತಾನೆ. ನಮ್ಮ ಹೀರೋನು ಗನ್ನನ್ನು ತೆಗೆದು ಬಿಡ್ತಾರೆ. ಯಾಕೆಂದ್ರೆ ಇವನಿನ್ನ ಆ ಕೈಯನ್ನ ನೋಡಿಲ್ಲ ಅಂತ ಅನ್ಕೋಬಿಟ್ಟಿದ್ದಾರೆ ನಮ್ಮ ಹೀರೋ. ಆದ್ರೂ ನಮ್ಮ ಹೀರೋಗೆ ಅವನ ಮೇಲೆ ಚಿಕ್ಕದಾಗಿ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಇವನಿಗ ಮನ್ಸೊಳಗಡೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಸಿಕ್ಕಿದ್ರೆ ಅಷ್ಟೇ ಇವನನ್ನ ಹಾಕ್ಬಿಡ್ತಾರೆ ನಮ್ಮ ಹೀರೋ. ಆದ್ರೂ ಏನು ಗೊತ್ತಿಲ್ದಿರೋ ಒಂದ್ ರೀತಿ, ಸರ್ ಏನ್ ಸರ್ ಚಿಕ್ಕ ವಿಷಯಕ್ಕೆಲ್ಲ ಗನ್ನನ್ನ ತಗೊಂಡು ಬರ್ತಾ ಇದೀರಲ್ಲ, ಬನ್ನಿ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಭಯದಿಂದಾನೆ ಹಿಂದೆನೆ ಬರ್ತಾ ಇರ್ತಾನೆ. ಹೆದರ್ಕೊಂಡೆ ನಾಟಕ ಮಾಡ್ಕೊಂಡು ಬರ್ತಾ ಇರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋಗೆ ಮಾತ್ರ ಇವನಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಬಿಟ್ರೆ ಅಷ್ಟೇ ಇವನಿಗೆ ಪಟ್ ಅಂತ ಶೂಟ್ ಮಾಡಿ ಫ್ಲಾಟ್ ಮಾಡಿ ಬಿಡ್ತಾರೆ. ಆದ್ರಿಂದ ತುಂಬಾನೇ ಹೆದರ್ಕೋತಾ ಇದ್ದಾನೆ ಸುದೀಪ್. ಆದ್ರೂ ನಾಟಕ ಭರ್ಜರಿ ಮಾಡ್ತಾನೆ. ಈ ಸಿಚುವೇಶನ್ ಅನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬೆಟ್ಟದ ಟಾಪ್ ಅಲ್ಲಿ ಸಿಂಗಲ್ ಆದ ಒಂದು ಸ್ಟೇಷನ್, ಅದರಲ್ಲಿ ಒಬ್ಬ ಮರ್ಡರರ್ ಹತ್ರ ಒಬ್ಬ ಸಿಗಾಕೊಂಡಿದ್ದಾನೆ. ಇವಾಗ ಹೇಗೆ ಅವನ ಹತ್ರದಿಂದ ಇವನು ತಪ್ಪಿಸ್ಕೊತಾನೆ? ಏನ್ ಮಾಡೋದು? ನಮ್ಮ ಹೀರೋ ಕೈಯಲ್ಲಿ ಬೇರೆ ಗನ್ ಇರ್ತಾ ಇದೆ. ಏನ್ ಮಾಡೋದು ಅಂತಾನೆ ಇವನಿಗೆ ಗೊತ್ತಾಗ್ತಾ ಇಲ್ಲ. ಅಂತಹ ಸಮಯದಲ್ಲಿ ಫಸ್ಟ್ ಸೀನ್ ಅಲ್ಲಿ ಒಬ್ಬ ಜೀಪ್ ಡ್ರೈವರ್ ಹೇಳಿದ್ನಲ್ಲ, ಸರ್ ಇನ್ನ 2 ದಿನದಲ್ಲಿ ನೀರಿನ ಕ್ಯಾನ್ ಅನ್ನ ತಂದು ಕೊಡ್ತೀನಿ ಅಂತ. ಅವರು ನೀರನ್ನ ತಗೊಂಡು ಬಂದಿದ್ದಾರೆ. ಅಪ್ಪ ಒಬ್ಬ
ಬಂದಿದ್ದಾನೆ ನಮ್ಮನ್ನ ಕಾಪಾಡೋಕೆ ಅಂತ ಅನ್ಕೊಂಡ್ರು. ಏನ್ ಪ್ರಯೋಜನ, ನಮ್ಮ ಹೀರೋ ಹತ್ರ ಗಣ್ಣಿದೆ, ಇಬ್ಬರಿಗೂ ಒಂದೊಂದು ಬುಲೆಟ್ ಅಂತ ಇಬ್ಬರನ್ನು ಕೊಂದ್ಬಿಟ್ರೆ. ಆದ್ರೂ ಇವರು ನೀರನ್ನ ಫಿಲ್ ಮಾಡೋಷ್ಟ್ರಲ್ಲಿ ಆ ಗ್ಯಾಪ್ ಅಲ್ಲಿ ನಾವು ಏನನ್ನಾದ್ರೂ ಯೋಚನೆ ಮಾಡಿ ಬಿಡೋಣ ಅಂತ ಅನ್ಕೊಂಡ ಸುದೀಪ್, ಸರ್ ನನಗೆ ಸ್ವಲ್ಪ ಸ್ಟೊಮಕ್ ಏನೋ ಸದ್ದು ಮಾಡ್ತಾ ಇದೆ, ನಾನು ಸ್ವಲ್ಪ ಬಾತ್ರೂಮ್ಗೆ ಹೋಗಿದ್ದು ಬಂದ್ಬಿಡ್ತೀನಿ ಅನ್ನೋ ರೀತಿ ಹೇಳ್ಬಿಟ್ಟು ಓಡಿ ಹೋಗ್ತಾನೆ ಬಾತ್ರೂಮಿಗೆ. ಇವನ ಭಯ ಮೂವಿಯನ್ನ ನೋಡ್ತಾ ಇರುವ ನಮಗೇನೆ ಫೀಲ್ ಆಗುತ್ತೆ. ಬಾತ್ರೂಮ್ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಇಣಕಿ ನೋಡ್ತಾ ಇರ್ತಾನೆ. ಇಲ್ಲಿ ಬೇರೆ ಫೋನ್ ಸಿಗ್ನಲ್ ಸಿಗಲ್ಲ, ಹೇಗಿದ್ರು ಆ ಬಂಡೆ ಹತ್ರ ಹೋದ್ರೆ ಮಾತ್ರನೇ ಸಿಗ್ನಲ್ ಸಿಗೋದು. ಇಲ್ಲಿಂದಾನೇ ಏನ್ ಮಾಡಿ ಆ ಬಂಡೆ ಮೇಲೆ ನಿಂತಿರುವ ನಮ್ಮನ್ನ ಶೂಟ್ ಮಾಡಿ ಬಿಟ್ರೆ ಏನ್ ಮಾಡೋದು, ಎಂತ ಮಾಡೋದು ಅಂತ ಭಯದಲ್ಲೇ ಬಾತ್ರೂಮ್ ಒಳಗಡೆನೆ ಕೂತಿರ್ಬೇಕಾದ್ರೆ ಇವಾಗ ಡಬ್ ಡಬ್ ಅಂತ ಯಾರೋ ನಾಕ್ ಮಾಡ್ತಾ ಇದ್ದಾರೆ ಡೋರ್ ಅನ್ನ. ಹೆದ್ರು ಹೋಗ್ಬಿಟ್ಟ ಸುದೀಪ್, ಸರ್ ಬಾತ್ರೂಮ್ ಹೋಗ್ತಾ ಇದೀನಿ ಸರ್, ಅದಕ್ಕೂ ಕೂಡ ನೀವು ಬಿಡಲ್ವಾ ಸರ್ ಅಂತ ಇವನು ಹೇಳ್ತಾನೆ ಇರ್ಬೇಕಾದ್ರೆ ಮತ್ತೆ ಡಬ್ ಡಬ್ ಅಂತ ಬಾಕಲನ್ನ ನಾಕ್ ಮಾಡ್ತಾರೆ ನಮ್ಮ ಹೀರೋ. ಏನು ಸರ್ ಅಂತ ಡೋರ್ ಅನ್ನ ಓಪನ್ ಮಾಡಿದ್ರೆ ಬಾಸ್ ಬಾತ್ರೂಮ್ಗೆ ನೀರ್ ತಗೊಳ್ದೇನೆ ಬಂದ್ಬಿಟ್ಟಿದ್ದಾರೆ. ಏನು ತೊಳ್ಕೊಳ್ಳೋದಕ್ಕೆ ನೀರೆಲ್ಲ ಬೇಕಾಗಿಲ್ವಾ ನಿನಗೆ ಅಂತ ಹೆದರ್ಸ್ಬಿಟ್ಟು ಬಕೆಟ್ ಅನ್ನ ಮಡಗ್ಬಿಟ್ಟು ಹೋಗ್ತಾರೆ. ಸುದೀಪ್ ನಡ್ಗೋಗ್ಬಿಡ್ತಾನೆ. ಇಷ್ಟೊತ್ತು ನಾರ್ಮಲ್ ಆದ ಹೀರೋವನ್ನೇ ನಾವು ನೋಡ್ತಾ ಇದ್ವಿ, ಆದ್ರೆ ಇಲ್ಲಿಂದ ನಮ್ಮ ಹೀರೋ ಅವನ ಆಕ್ಟಿಂಗ್ ಗೆ ಬೇರೆ ರೀತಿ ಇರ್ತಾ ಇದೆ. ನಾವೇ ಶಾಕ್ ಆಗಿ ಬಿಡ್ತೀವಿ. ಹಾಗೆ ಕೂತ್ಕೊಂಡು ಬಾತ್ರೂಮ್ ಅನ್ನೇ ನೋಡ್ತಾ ಇದ್ದಾರೆ. ಇಷ್ಟೊತ್ತಾದ್ರೂ ಏನಕ್ಕೆ ಇವನು ಬಾತ್ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದಿಲ್ಲ. ಅಟ್ ದಿ ಸೇಮ್ ಟೈಮ್ ನೋಡಿದ್ರೆ ಆ ವಾಕಿ ಟಾಕಿಯಲ್ಲಿ ಇನ್ನ ಕೆಲವೊಂದು ಬಾಡಿ ಪಾರ್ಟ್ ಸಿಕ್ಕಿದೆ ಅಂತ ನ್ಯೂಸ್ ಬರುತ್ತೆ. ಅದು ಪೊಲೀಸ್ ಸ್ಟೇಷನ್ ಅನ್ನ ಸುತ್ತಿರುವ ಜಾಗಗಳಿಂದಾನೇ ಕಂಡುಹಿಡಿಯಲಾಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಈ ರೀತಿಯ ನ್ಯೂಸ್ ಗಳು ಬರ್ತಾ ಇರ್ಬೇಕಾದ್ರೆ ಅದನ್ನ ಕೇಳ್ಕೊಂಡೆ ಬಾತ್ರೂಮ್ ಅನ್ನೇ ನೋಡ್ತಾ ಇರ್ತಾರೆ ನಮ್ಮ ಹೀರೋ. ಹಾಗೆ ಗುರಾಯಿಸಿ ನೋಡ್ತಾನೆ ಇರ್ಬೇಕಾದ್ರೆ ಬಾತ್ರೂಮ್ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಸುದೀಪ್. ಯಾಕೆಂದ್ರೆ ಇದ್ರ ಮೇಲೂ ಒಳಗಡೆ ಇದ್ರೆ ಡೌಟ್ ಬಂದ್ಬಿಡುತ್ತೆ ಅಂತ. ಹೊರಗಡೆ ಬಂದವನು ಡೈರೆಕ್ಟ್ ಆಗಿ ಹೋಗಿ ಪಂಚೆಯನ್ನೆಲ್ಲ ಬಿಚ್ಚಾಕ್ಬಿಟ್ಟು ಫಸ್ಟ್ ಟ್ರ್ಯಾಂಕ್ ಪ್ಯಾಟ್ ಅನ್ನ ಹಾಕುತ್ತಾನೆ. ಯಾಕೆಂದ್ರೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಾವು ಓಡಿ ಹೋಗೋದಕ್ಕೆ ರೆಡಿ ಆಗಿರ್ಬೇಕು ಅಂತ. ಸರಿ ಓಕೆ, ನಾವು ಇವಾಗ ಹೊರಗಡೆ ಬಂದ್ಬಿಟ್ಟಿದೀವಿ, ಹೇಗಾದ್ರೂ ಈ ವಿಷಯವನ್ನ ಕೆಳಗಡೆ ಇರೋರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕು. ಅದಕ್ಕೆ ಇವನ ಮುಂದೆ ನಾವು ವಾಕಿ ಟಾಕಿಯನ್ನೆಲ್ಲ ಯೂಸ್ ಮಾಡೋಕೆ ಆಗಲ್ಲ. ಫೋನ್ ಇಂದ ಬೇಕಾದ್ರೆ ನಾವು ಮೆಸೇಜ್ ಅನ್ನ ಮಾಡಬಹುದು, ಆದ್ರೆ ನಮ್ಮ ಫೋನ್ ಇವಾಗ ಸ್ವಿಚ್ ಆಫ್ ಆಗಿದೆಯಲ್ಲ. ಆದ್ರಿಂದ ಇವನು ಏನ್ ಮಾಡ್ತಾನೆ ಅಂದ್ರೆ ತಗೊಂಡು ಹೋಗಿ ಫೋನ್ ಅನ್ನ ಫಸ್ಟ್ ಚಾರ್ಜ್ ಗೆ ಹಾಕ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಸೈಲೆಂಟ್ ಆಗಿ ಕೂತ್ಕೋತಾನೆ. ಇವಾಗ ನೀರನ್ನ ಕೊಡೋಕೆ ಬಂದಿದ್ದವನು ಕೂಡ ನೀರನ್ನ ಸಪ್ಲೈ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆ ರೀತಿ ಅವರು ಹೊರಡಬೇಕಾದ್ರೆ ಇಲ್ಲಿ ಸುದೀಪ್ ಮನಸ್ಸೊಳಗಡೆ ಡ್ರಮ್ಸ್ ಬಾರಿಸ್ಕೊಳ್ಳುತ್ತೆ. ಅಯ್ಯೋ ನಮಗಿದ್ದ ಒಂದೇ ಒಂದು ಸೇಫ್ಟಿನು ಹೋಗ್ತಾ ಇದೆಯಲ್ಲ, ಬೇಗ ಫೋನ್ ಚಾರ್ಜ್ ಆಗ್ಬೇಕು, ಬೇಗ ಫೋನ್ ಚಾರ್ಜ್ ಆಗ್ಬೇಕು ಅಂತ ಫೋನ್ ಅನ್ನೇ ನೋಡ್ತಾ ಇರ್ಬೇಕಾದ್ರೆ ಫೋನ್ ಚಾರ್ಜ್ ಆಗಿದ್ದ ತಕ್ಷಣ ಮೆಸೇಜ್ ಮಾಡಿ ಬಿಡೋಣ ಅಂತ ತಗೋತಾನೆ. ಆವಾಗ ಸಡನ್ ಆಗಿ ನಮ್ಮ ಹೀರೋ, ಸರ್ ಬನ್ನಿ ಸರ್ ಆಟ ಆಡೋಣ ಅಂತ ಕರೀತಾರೆ. ಅದಕ್ಕೆ ಸುದೀಪ್, ಇಲ್ಲ ಸರ್ ನನಗೆ ತುಂಬಾ ಕೆಲಸ ಇದೆ, ನೋಟ್ ಮಾಡೋದೆಲ್ಲ ತುಂಬಾ ಇರ್ತಾ ಇದೆ ಸರ್ ಅಂತ ಹೇಳಿ ನಮ್ಮ ಹೀರೋವನ್ನ ಅವಾಯ್ಡ್ ಮಾಡೋಕೆ ನೋಡ್ತಾನೆ. ಆವಾಗ ನಮ್ಮ ಹೀರೋ ಅವರ ಕೈಯಲ್ಲಿರುವ ಗನ್ನನ್ನು ಎತ್ತಿ ನೋಡ್ಕೊಂಡೆ, ಸರ್ ಬನ್ನಿ ಸರ್ ಆಟ ಆಡೋಣ ಅಂತ ಹೇಳಿದ ತಕ್ಷಣ ಅಷ್ಟೇ ಸುದೀಪ್ ನಡ್ಗೋಗ್ಬಿಟ್ಟು ಬಂದಿ ಸರ್ ಅಂತ ನಮ್ಮ ಹೀರೋಗೆ ಆಪೋಸಿಟ್ ಅಲ್ಲಿ ಬಂದು ಕೂತ್ಕೋತಾನೆ. ಹೆದರ್ಕೊಂಡೆ ಕಾರ್ಡ್ಸ್ ಅನ್ನ ಆಡ್ತಾ ಇರ್ತಾನೆ. ಆ ಕಾರ್ಡ್ಸ್ ಅನ್ನ ಆಡ್ತಾನೆ ಇರ್ಬೇಕಾದ್ರೆ ವಾಕಿ ಟಾಕಿಯಲ್ಲಿ ಇನ್ನ ಕೆಲವೊಂದು ಬಾಡಿ ಪಾರ್ಟ್ ಸಿಕ್ಕಿದೆ ಅಂತ ನ್ಯೂಸ್ ಬರ್ತಾನೆ ಇರುತ್ತೆ. ಅದನ್ನ ಕೇಳ್ತಾ ಸುದೀಪ್ಗೆ ಕೈಯೆಲ್ಲ ನಡುಗ್ತಾ ಇದೆ. ಅವನ ಕೈಯಲ್ಲಿರುವ ಕಾರ್ಡ್ಸ್ ಎಲ್ಲ ಕೆಳಗಡೆ ಬೀಳ್ತಾ ಇದೆ. ಆವಾಗ ನಮ್ಮ ಹೀರೋ, ಏನಕ್ಕಾಗಿ ನೀನು ಇಷ್ಟೊಂದು ಟೆನ್ಷನ್ ಆಗಿರ್ತಾ ಇದೆಯಾ, ಈ ನ್ಯೂಸ್ ಅನ್ನೆಲ್ಲ ಕೇಳಿನಾ? ಹೌದು, ಯಾರೋ ಬೆಂಗಾಲಿನೇ ಕೊಂದಿರ್ಬೇಕು ಅಂತ ನೀನು ಹೇಳ್ತಾ ಇದೆಯಲ್ಲ. ಆವಾಗ ಗುರಾಯಿಸ್ಕೊಂಡೆ ಸುದೀಪ್, ಕಂಡು ಹಿಡಿಬೇಕಾದ್ರೇನೆ ಗೊತ್ತಾಗುತ್ತೆ ಅದು ಬೆಂಗಾಲಿನ ಮಲಯಾಳಿನ ಅಂತ. ಹೌದು, ಏನಕ್ಕಾಗಿ ಸರ್ ನೀವು ಈ ಕೇಸಲ್ಲಿ ಅಸಾಲ್ಟ್ ಆಗಿ ಇರ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಸರಿ ಈ ಮರ್ಡರ್ ಬಗ್ಗೆ ನಿನಗೆ ಏನ್ ಗೊತ್ತಾಗ್ಬೇಕು ಅಂತ ಕೇಳ್ಬೇಕಾದ್ರೆ, ಹಾ ಈ ಮರ್ಡರ್ ಅನ್ನ ಮಾಡಿರೋನು ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ ಸುದೀಪ. ಅದಕ್ಕೆ ಹೀರೋ, ನಿನಗೆ ಈ ಮರ್ಡರ್ ಅನ್ನ ಮಾಡಿರೋನು ಯಾರು ಅಂತ ಗೊತ್ತಾಗ್ಬೇಕು, ನನಗೆ ಈ ಮರ್ಡರ್ ಅನ್ನ ಮಾಡಿರುವ ಕಾರಣ ಏನು ಅಂತ ಗೊತ್ತಾಗ್ಬೇಕು ಅಂತ ನಮ್ಮ ಹೀರೋ ಇಂಡೈರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಫಟಾರ್ ಅಂತ ಕರೆಂಟ್ ಕಟ್ ಆಗುತ್ತೆ. ಅಪ್ಪ, ಇವರಿಗೆ ಡೌಟ್ ಆಗದೆ ಆ ಫೋನ್ ಅನ್ನ ಹೇಗಾದ್ರೂ ತಗೋಬೇಕು ಅಂತ ನಾನು ಅನ್ಕೊಂಡಿದ್ದೆ. ಸದ್ಯ ಇವಾಗ ಪವರ್ ಕಟ್ ಆಯ್ತು. ಸರ್ ಕರೆಂಟ್ ಕಟ್ ಆಗ್ಬಿಟ್ಟಿದೆ ಸರ್, ನಾನು ಹೊರಗಡೆ ಹೋಗಿ ಜನರೇಟರ್ ಅನ್ನ ಆನ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಫೋನ್ ಹತ್ರ ಹೋಗಿ ಫೋನ್ ಅನ್ನ ನಮ್ಮ ಹೀರೋಗೆನೆ ಗೊತ್ತಿಲ್ಲದೆ ತಗೊಂಡು, ಸರ್ ನಾನು ಹೋಗಿದ್ದು ಬರ್ತೀನಿ ಅಂತ ಹೊರಗಡೆ ಹೋಗ್ತಾನೆ. ಆ ರೀತಿ ಅವನು ಹೋಗ್ಬೇಕಾದ್ರೆ ಹಾಗೆ ಹಿಂದೆ ತಿರುಗಿ ಫೋನ್ ಇದ್ದ ಜಾಗವನ್ನ ನಮ್ಮ ಹೀರೋ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಅವನ ಫೋನ್ ಇರ್ತಾ ಇಲ್ಲ. ಅಷ್ಟೇ, ಮುಗೀತು ಸುದೀಪ್ ಕತೆ ಅಂತ ಅನ್ಸುತ್ತೆ ನಮಗೆ. ಭಯದಲ್ಲಿ ಜನರೇಟರ್ ರೂಮಿಗೆ ಹೋಗ್ತಾನೆ ಸುದೀಪ್. ಹೇಗಾದ್ರೂ ಫೋನ್ ಅನ್ನ ತಗೊಂಡು ಮೆಸೇಜ್ ಮಾಡಿ ಬಿಡಬೇಕು, ಇನ್ಫಾರ್ಮೇಶನ್ ಅನ್ನ ಕೆಳಗಡೆ ಇರೋರಿಗೆ ಕೊಟ್ಬಿಡ್ಬೇಕು ಅಂತ ಅನ್ಕೊಂಡು ಫೋನ್ ಅನ್ನ ತಗೋಬೇಕಾದ್ರೆ, ಸರ್ ನಿಮ್ಮ ಫೋನ್ ಅನ್ನ ಸ್ವಲ್ಪ ಕೊಡ್ತೀರಾ ಅಂತ ಒಂದು ವಾಯ್ಸ್. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋ ಹಿಂದೆ ನಿಂತಿದ್ದಾರೆ. ನನ್ನ ಫೋನ್ ಅಲ್ಲಿ ಸಿಗ್ನಲ್ ಸಿಗ್ತಾ ಇಲ್ಲ ಸರ್, ನಿಮ್ಮ ಫೋನ್ ಅನ್ನ ಕೊಡಿ, ಒಂದೇ ಒಂದು ಕಾಲ್ ಮಾಡ್ಕೊಂಡು ಕೊಡ್ತೀನಿ ಅಂತ ಕೇಳ್ಬೇಕಾದ್ರೆ ಸುದೀಪ್ಗೆ ನಡುಗೋದಕ್ಕೆ ಶುರು ಆಗುತ್ತೆ. ಇವರಿಗೆ ಡೌಟ್ ಬರಬಾರ್ದಲ್ವಾ, ಆದ್ರಿಂದ ಹೆದರ್ಕೊಂಡು ಏನನ್ನ ಮಾಡ್ತಾನೆ ಅಂದ್ರೆ ನಾಟಕ ಮಾಡ್ಕೊಂಡೆ ಫೋನ್ ಅನ್ನ ನಮ್ಮ ಹೀರೋ ಕೈಗೆ ಕೊಟ್ಬಿಡ್ತಾನೆ. ಇವಾಗ ನಮ್ಮ ಹೀರೋ ಫೋನ್ ಅನ್ನ ತಗೊಂಡು ಹಾಗೆ ಆ ಬಂಡೆ ಹತ್ರ ಹೋಗ್ತಾರೆ. ಇವನು ಇಲ್ಲಿಂದಾನೇ ನಮ್ಮ ಹೀರೋವನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾನೆ. ಇವರು ಫೋನ್ ಅಲ್ಲಿ ಮಾತಾಡ್ತಾ ಇರೋ ರೀತಿನೇ ಇರ್ತಾ ಇದೆ. ಬಟ್ ಆದ್ರೆ ನಮ್ಮ ಹೀರೋ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಫೋನ್ ಅಲ್ಲಿ ಇರುವ ಸಿಮ್ ಕಾರ್ಡ್ ಅನ್ನು ಹೊರಗಡೆ ತೆಗೆದು ಆ ಬಂಡೆ ಮೇಲೆನೆ ಕೂತು ಅದರಲ್ಲಿ ಉಜ್ಬಿಟ್ಟು ಮತ್ತೆ ಅದೇ ಸಿಮ್ ಕಾರ್ಡ್ ನ ಫೋನ್ಗೆ ಹಾಕ್ಬಿಡ್ತಾರೆ. ಸಿಗ್ನಲ್ ಸಿಗ್ತಾ ಇಲ್ಲ ಸರ್ ಅಂತ ಆಮೇಲೆ ಸುದೀಪ್ ಕೈಗೆ ಫೋನ್ ಅನ್ನು ಕೊಟ್ಬಿಟ್ಟು ಹೋಗ್ತಾರೆ. ನಿನ್ನ ಫೋನ್ ಇದ್ರೆ ತಾನೇ ನೀನ್ ಇನ್ಫಾರ್ಮ್ ಮಾಡ್ತೀಯಾ ಅನ್ನೋ ರೀತಿ ಸುದೀಪ್ ನ ಗುರಾಯಿಸ್ಬಿಟ್ಟು ಹೋಗ್ತಾರೆ. ಇವನಿಗ ಹೊಟ್ಟೆ ಎಲ್ಲ ತೋಚ್ಕೋತಾ ಇದೆ. ಏನೋ ಸಿಗ್ನಲ್ ಸಿಗ್ತಾ ಇಲ್ವಾ, ಇವನು ಫೋನ್ ಅನ್ನ ಚೆಕ್ ಮಾಡಿ ನೋಡ್ತಾನೆ, ಏನಾದ್ರೂ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಿರ್ಬಹುದು ಅವರು ಅಂತ ಅನ್ಕೊಂಡು. ಆ ರೀತಿ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಿದ್ರು ಕೂಡ ಈಸಿಯಾಗಿ ಕಂಡು ಹಿಡಿದು ಬಿಡ್ಬಹುದು. ಆದ್ರೆ ಸಿಮ್ ಅನ್ನೇ ಈ ರೀತಿ ಉಜ್ಬಿಟ್ಟು ಹಾಕಿದ್ರೆ ಚಾನ್ಸೇ
ಇಲ್ಲ. ಹೇಗೆ ಅದನ್ನ ಇವನ ಕೈಯಲ್ಲಿ ಕಂಡುಹಿಡಿಯೋಕೆ ಆಗುತ್ತೆ? ಇವಾಗ ಇದ್ದಿದ್ದ ಒಂದೇ ಒಂದು ದಾರಿನೋ ಹಾಳು ಮಾಡಿಬಿಟ್ಟಿದ್ದಾರೆ ನಮ್ಮ ಹೀರೋ. ನೆಕ್ಸ್ಟ್ ಏನನ್ನ ಮಾಡೋದು ಅಂತ ಹುಡುಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಕಟ್ ಮಾಡಿ ಇಲ್ಲಿ DSP ಅನ್ನು ತೋರಿಸ್ತಾರೆ. ಇವರು ಏನ್ ಮಾಡ್ತಾರೆ ಅಂದ್ರೆ ಅವರ ಹೈಯರ್ ಆಫೀಸರ್ ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ 15 ಜಾಗದಲ್ಲಿ ಈ ರೀತಿಯ ಮನುಷ್ಯರ ತುಂಡು ತುಂಡು ಬಾಡಿ ಪಾರ್ಟ್ಸ್ ಗಳು ಸಿಕ್ಕಿದೆ ಸರ್. ಮ್ಯಾಕ್ಸಿಮಮ್ ಎಲ್ಲಾ ಬಾಡಿ ಪಾರ್ಟ್ಸ್ ಅನ್ನು ಕಂಡಿಡಿದು ಬಿಟ್ಟಿದೀವಿ. ಆದ್ರೆ ಒಂದೇ ಒಂದು ಕೈ ಮಾತ್ರ ಸಿಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಆ ಕೈ ಎಲ್ಲಿದೆ ಅನ್ನೋದು ನಮಗೆ ಗೊತ್ತು ಅಲ್ವಾ? ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಸರ್. ಅದು ನಡೆದು ಮುಗ್ದಾದ ಮೇಲೇನೆ ನಮಗೇನೆ ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡಿಬಿಟ್ಟು ಇವಾಗ SP ಹತ್ರ ಮಾತಾಡ್ತಾರೆ DSP. ಏನ್ ನಡೀತಾ ಇದೆ, ಏನನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ಬೇಕಾದ್ರೆ ಅವರು ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಸರ್ ಆಲ್ಮೋಸ್ಟ್ 15 ಜಾಗಗಳಲ್ಲಿ ನಾವು ಬಾಡಿ ಪಾರ್ಟ್ಸ್ ಅನ್ನ ಕಂಡಿಡಿದಿದ್ದೀವಿ. ಅದರಲ್ಲಿ 4 ಜಾಗಗಳಲ್ಲಿ ಬಾಡಿ ಪಾರ್ಟ್ಸ್ ಜೊತೆನೆ ಕೆಲವೊಂದು ಡಾಕ್ಯುಮೆಂಟ್ಸ್ ಪೇಪರ್ ಸಿಕ್ಕಿದೆ ಸರ್. ಅದನ್ನ ಡಿಕೋಡ್ ಮಾಡಿ ನೋಡಿದಾಗ ಬಾಂಡ್ ಪೇಪರ್ ಕೋಟೆಯಮನ್ನ ಸೇರಿದ ರಿಜಿಸ್ಟ್ರೇಷನ್ ಆಗಿದೆ ಸರ್. ಹಾಗಾದ್ರೆ ಖಂಡಿತ ತೀರೋಗಿರೋರು ಕೋಟೆಯಂ ಊರನ್ನ ಸೇರಿದವರಾಗೆ ಇರಬೇಕು ಸರ್. ಸೊ ಈ ಲೀಡನ್ನ ಇಟ್ಟೆ ನಾವು ಕೇಸನ್ನ ಬೇಗ ಕಂಡಿಡಿದು ಬಿಡಬಹುದು ಸರ್ ಅಂತ ಹೇಳಿ ಮಾತಾಡ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಚೆನ್ನಾಗಿ ಗನ್ನನ್ನ ಹಿಂದೆ ಹಿಡ್ಕೊಂಡು ಟೀ ಅನ್ನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಒಬ್ಬ ದಿಕ್ ಅಂತ ಬುಕ್ ಅನ್ನ ಓದ್ಕೊಂಡು ಕೂತಿರ್ತಾನೆ. ಆಕ್ಚುಲಿ ನಮ್ಮ ಹೀರೋ ಏನನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನೋ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಇವಾಗ ಸಡನ್ ಆಗಿ ಆ ಬೆಟ್ಟದ ಮೇಲೆ ಸದ್ದು ಆಗುತ್ತೆ. ಅದನ್ನ ನಮ್ಮ ಹೀರೋ ನೋಟಿಸ್ ಮಾಡ್ತಾರೆ. ಹೊರಗಡೆ ಏನು ಅಂತ ನೋಡ್ಬೇಕಾದ್ರೆ ಯಾವುದೋ ಒಂದು ಫ್ಯಾಮಿಲಿ ಟೂರಿಸಂ ರೀತಿ ಬಂದಿದ್ದಾರೆ. ಅವರ ಹತ್ರ ಸುದೀಪ್ ಅನ್ನ ಕಳಿಸಿ ಇಲ್ಲಿಂದ ಹೋಗಿ ಅಂತ ಹೇಳೋಕೆ ಆಗಲ್ಲ. ಯಾಕೆಂದ್ರೆ ಸುದೀಪ್ ಆ ಫ್ಯಾಮಿಲಿ ಹತ್ರ ಹೋಗಿ ಇಲ್ಲಿ ನಡೀತಾ ಇರುವ ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಬಿಡ್ತಾನೆ. ಅದಕ್ಕೆ ತುಂಬಾನೇ ಪಾಸಿಬಿಲಿಟೀಸ್ ಇದೆ. ಆದ್ರಿಂದ ನಮ್ಮ ಹೀರೋ ಈ ಸುದೀಪ್ ಹತ್ರ ಏನನ್ನೂ ಹೇಳ್ತಾ ಇಲ್ಲ. ಡೈರೆಕ್ಟ್ ಆಗಿ ಹೋಗಿ ಇವರ ಫೋನ್ ಅನ್ನ ಚಾರ್ಜ್ ಗೆ ಹಾಕೋ ರೀತಿ ಹಾಕ್ತಾರೆ. ಆದ್ರೆ ಇವರ ಫೋನ್ ಅನ್ನ ಹೊಡೆದಾಕಿ ಮಡಗಿದ್ದಾರೆ. ಅದು ಆಣೆ ಆಗಲ್ಲ. ಸುಮ್ನೆ ಚಾರ್ಜ್ ಹಾಕೋ ರೀತಿ ನಾಟಕ ಮಾಡ್ತಾರೆ. ಇದನ್ನ ಸುದೀಪ್ ನೋಡ್ತಾ ಇದ್ದಾನೆ. ಆಹಾ, ಚಾರ್ಜ್ಗೆ ಹಾಕ್ತಾ ಇದ್ದಾರೆ. ಚಾರ್ಜ್ಗೆ ಹಾಕ್ಬಿಟ್ಟು ಹೊರಗಡೆ ಹೋಗ್ತಾರೆ ಅನ್ಸುತ್ತೆ. ಆ ರೀತಿ ಅವರು ಹೋಗಿದ್ದ ತಕ್ಷಣ ಫೋನ್ ಅನ್ನ ತಗೊಂಡು ನಾವು ಮೆಸೇಜ್ ಅನ್ನ ಕಳಿಸಿ ಬಿಡೋಣ ಅಂತ ಫೋನ್ ಅನ್ನೇ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಏನ್ ಮಾಡ್ತಾರೆ ಅಂದ್ರೆ ಆ ಫ್ಯಾಮಿಲಿಯನ್ನ ಅಲ್ಲಿಂದ ಕಳಿಸ್ಕೊಡೋದಕ್ಕಾಗಿ ಹೊರಗಡೆ ಹೋಗ್ತಾರೆ. ಅವರು ಹೊರಗಡೆ ಬಂದಿದ್ದ ತಕ್ಷಣ ಸುದೀಪ್ ಓಡಿ ಬಂದು ಆ ಫೋನ್ ಅನ್ನ ತಗೋತಾನೆ. ಅದನ್ನ ಆನ್ ಮಾಡಿ ನೋಡ್ತಾನೆ. ಆದ್ರೆ ಆ ಫೋನ್ ಆನ್ ಆಗ್ತಾನೆ ಇಲ್ಲ. ತುಂಬಾನೇ ಗಾಬರಿ ಆಗ್ತಾ ಇದ್ದಾನೆ. ಭಯ ಆಗ್ತಾ ಇದೆ. ಯಾಕೆಂದ್ರೆ ಖಂಡಿತ ನಮ್ಮ ಹೀರೋಗೆ ಇವನಿಗೆ ಗೊತ್ತಾಗ್ಬಿಟ್ಟಿದೆ ವಿಷಯ ಅಂತ ಗೊತ್ತಾಗಿರುತ್ತೆ ಅಂತ. ಇದ್ರ ಮೇಲೆ ಒಂದು ನಿಮಿಷ ಕೂಡ ನಾವ್ ಇಲ್ಲಿ ಇರಬಾರ್ದು. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಆ ರೇಡಿಯೋ ಡಿವೈಸ್ ಇರುತ್ತೆ ಅಲ್ವಾ, ಅದ್ರಲ್ಲಿರುವ ರಿಸೀವರ್ ನ ಮಾತ್ರ ತಗೊಂಡು ಇಟ್ಕೊಂಡು ಸರ್ ಇಲ್ಲೇ ಸರ್ ಆ ಮರ್ಡರರ್ ಇದ್ದಾನೆ, ಇಲ್ಲೇ ಸರ್ ಇದ್ದಾನೆ ಆ ಮರ್ಡರರ್ ಅಂತ ಇವನು ಹೇಳ್ತಾನೆ ಇರ್ಬೇಕಾದ್ರೆ ಆಪೋಸಿಟ್ ಇಂದ ಒಂದು ರಿಪ್ಲೈ ಬರುತ್ತೆ ನೋಡಿ. ಸಂಬಂಧನೇ ಇಲ್ಲದೆ ಇರುವ ರಿಪ್ಲೈ ಆಗಿದೆ ಅದು. ಇವನಿಗೆ ಏನುವೇ ಗೊತ್ತಾಗ್ತಾ ಇಲ್ಲ. ಏನು ಅಂತ ಕೆಳಗಡೆ ನೋಡ್ಬೇಕಾದ್ರೆ ಇದಕ್ಕೆ ಅಂತ ಒಂದು ವಾಕಿ ಟಾಕಿ ಇರುತ್ತೆ ಅಲ್ವಾ. ಆಲ್ರೆಡಿ ಆ ವಾಕಿ ಟಾಕಿಯನ್ನ ನಮ್ಮ ಹೀರೋ ಅವರ ಕೈಯಲ್ಲೇ ಇಟ್ಟಿದ್ದಾರೆ. ಇವಾಗ ಸುದೀಪ್ ಮಾಡೋದನ್ನ ಒಂದು ನಿಮಿಷ ನಮ್ಮ ಹೀರೋ ಕೇಳ್ಕೊಬಿಟ್ಟು ಓಹೋ ನಿನಗೆ ಎಲ್ಲ ವಿಷಯವೂ ಗೊತ್ತಾಗ್ಬಿಟ್ಟಿದ್ಯಾ ಅನ್ನೋ ರೀತಿ ಗುರಾಯಿಸಿ ನೋಡ್ಬಿಟ್ಟು ಹೊರಡ್ತಾರೆ. ಅಲ್ಲಿ ಅವನ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಒಂದು ಕಮ್ಯುನಿಕೇಶನ್ ಅಲ್ಲಿ ಇರ್ತಾ ಇಲ್ಲ. ಫಸ್ಟ್ ಆ ಫ್ಯಾಮಿಲಿಯನ್ನ ಓಡಿಸ್ಬಿಟ್ಟು ನಿನ್ನ ಹತ್ರ ಬರ್ತೀನಿ ಅನ್ನೋ ರೀತಿ ಮನ್ಸೊಳಗಡೆ ಅನ್ಕೊಂಡು ನಮ್ಮ ಹೀರೋ ಹೋಗ್ತಾರೆ. ಇವಾಗ ನೋಡಿದ್ರೆ ಎಲ್ಲವೂ ನಮ್ಮ ಹೀರೋಗೆ ಫೇವರಿಸಮ್ ಆಗಿ ನಡೀತಾ ಇದೆ. ಆದ್ರೆ ಈ ಜಾಗದಲ್ಲಿ ಡೈರೆಕ್ಟರ್ ಒಂದು ಟ್ವಿಸ್ಟ್ ಅನ್ನ ಮಡಗಿದ್ದಾರೆ. ಈ ಸುದೀಪ್ಗೆ ತಕ್ಷಣ ಒಂದು ಐಡಿಯಾ ಫ್ಲಾಶ್ ಆಗುತ್ತೆ. ಅದು ಏನು ಅಂದ್ರೆ ಈ ಜಾಗದಲ್ಲಿ ಈ ಸ್ಟೇಷನ್ ಇರೋದಕ್ಕೆ ಕಾರಣವೇ ಎರಡು ರೀಸನ್. ಒಂದು ಇಲ್ಲಿ ಬೀಳುವ ಸಿಡಿಲು, ಇನ್ನೊಂದು ಏನು ಅಂದ್ರೆ ಈ ಸಿಟಿಗೆ ಬೇಕಾಗಿರುವ ವಾಕಿ ಟಾಕಿಯ ಟವರ್. ಆ ಟವರ್ ಸಿಗ್ನಲ್ ಅನ್ನ ಮಾತ್ರ ಆಫ್ ಮಾಡಿಬಿಟ್ರೆ ಖಂಡಿತ ಕೆಳಗಡೆ ಇರೋರೆಲ್ಲ ಮೇಲ್ಗಡೆ ಬರ್ತಾರೆ ಅಂತ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಆ ಡಿವೈಸ್ ಅನ್ನ ಆಫ್ ಮಾಡಿ ಬಿಡ್ತಾನೆ. ಇಲ್ಲಿ ನಮ್ಮ ಹೀರೋ ಆ ಫ್ಯಾಮಿಲಿಯನ್ನ ಅಲ್ಲಿಂದ ಓಡಿಸ್ತಾರೆ. ಆವಾಗ ನಮ್ಮ ಹೀರೋಗೆ ಆ ಡಿವೈಸ್ ಅನ್ನ ಆಫ್ ಮಾಡಿರುವ ವಿಷಯ ಗೊತ್ತಾಗುತ್ತೆ. ಯಾಕೆಂದ್ರೆ ಅವರ ಕೈಯಲ್ಲಿ ಇರುವ ವಾಕಿ ಟಾಕಿ ಕೆಲಸ ಮಾಡ್ತಾ ಇಲ್ಲ. ಇವಾಗ ಸಿಕ್ಕಾಪಟ್ಟೆ ಕೋಪದಿಂದ ಮೇಲ್ಗಡೆ ಸ್ಟೇಷನ್ ಗೆ ಹೊರಡ್ತಾರೆ. ಯಾಕೆ ವಾಕಿ ಟಾಕಿ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಮ ಹೀರೋ ಕೋಪದಿಂದ ಕೇಳ್ಬೇಕಾದ್ರೆ ಅದಕ್ಕೆ ಸುದೀಪ್ ಉತ್ತರ ಕೊಡದೆ ಹಾಗೆ ಕೆಳಗಡೆ ನೋಡ್ಬಿಟ್ಟು ಸರ್ ಅಲ್ಲಿ ನೋಡಿ ಸರ್ ಕೆಳಗಡೆ ಸ್ಟೇಷನ್ ಇಂದ ಮೇಲ್ಗಡೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಮ್ಮ ಹೀರೋನು ಕೆಳಗಡೆ ನೋಡಿದ್ರೆ ಹೌದು ಅದೇ ತರ ಸ್ಟೇಷನ್ ಇಂದ ಆಫೀಸರ್ಸ್ ಬರ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಆ ಡಿವೈಸ್ ಅನ್ನ ಆಫ್ ಮಾಡಿಬಿಟ್ಟಿದ್ದಾನಲ್ಲ. ಸರ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ, ನಾನು ಹೋಗಿ ಯೂನಿಫಾರ್ಮ್ ಅನ್ನು ಹಾಕೊಂಡು ಬರ್ತೀನಿ ಅಂತ ಹೇಳಿ ನಮ್ಮ ಹೀರೋ ಹತ್ರ ಇಂದ ನೈಸ್ ಆಗಿ ಎಸ್ಕೇಪ್ ಆಗಿ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಬರ್ತಾ ಇರುವ ಇನ್ಸ್ಪೆಕ್ಟರ್ ಟೀಮ್ ಅನ್ನೇ ತೋರಿಸ್ತಾರೆ. ಸಿಗ್ನಲ್ ಕಟ್ ಆಗ್ಬಿಟ್ಟಿದೆ. ಅದನ್ನ ಚೆಕ್ ಮಾಡೋದಕ್ಕಾಗಿ ಇವ್ರುಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಇವ್ರುಗಳು ಮಾತ್ರ ಮೇಲ್ಗಡೆ ಬಂದ್ಬಿಟ್ರೆ ಅಷ್ಟೇ ಸುದೀಪ್ ಎಲ್ಲವನ್ನು ಬಾಯಿ ಬಿಟ್ಬಿಡ್ತಾನೆ. ನಮ್ಮ ಹೀರೋನು ಸಿಗಾಕೋಬಿಡ್ತಾರೆ. ಒಂದು ಕಡೆ ಈ ಪೊಲೀಸ್ ಜೀಪ್ ಮೇಲ್ಗಡೆ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆ ತೋರಿಸ್ತಾರೆ. ನಮ್ಮ ಹೀರೋ ಒಳಗಡೆ ಬಂದು ನೋಡ್ಬೇಕಾದ್ರೆ ಆ ರೇಡಿಯೋ ಆಫ್ ಆಗಿದೆ. ಅದನ್ನ ನೋಡಿದ ತಕ್ಷಣ ಲೋ ಇದನ್ನ ನೀನೇ ಮಾಡಿದ್ದ ಅಂತ ಹೀರೋ ಕೇಳ್ಬೇಕಾದ್ರೆ ಸುದೀಪ್ ನಡುಗೋಗ್ತಾನೆ. ಇವಾಗ ಹಾಗೆ ವಿಲ್ಲನ್ ರೀತಿ ಅವನನ್ನು ನೋಡ್ಬಿಟ್ಟು ಆ ರೇಡಿಯೋ ಸಿಗ್ನಲ್ ಅನ್ನು ಆನ್ ಮಾಡಿಬಿಟ್ಟು ಸುದೀಪ್ ಅನ್ನ ಗುರಾಯಿಸ್ತಾರೆ. ಹಾಗೆ ಕಟ್ ಮಾಡಿ ಕೆಳಗಡೆಯಿಂದ ಮೇಲ್ಗಡೆ ಬರ್ತಾ ಇರುವ ಇನ್ಸ್ಪೆಕ್ಟರ್ ಟೀಮ್ ಅನ್ನೇ ತೋರಿಸ್ತಾರೆ. ಇವಾಗ ಸಿಗ್ನಲ್ ಆನ್ ಆಗ್ಬಿಟ್ಟಿದೆ. ಇವಾಗ ಕಮ್ಯುನಿಕೇಶನ್ ರೀಸ್ಟೋರ್ ಆಗ್ಬಿಟ್ಟಿದೆ. ಎಲ್ಲವೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸರಿ ಇವ್ರುಗಳು ಮತ್ತೆ ಹೊರಟು ಬಿಡ್ತಾರೆ ಅಂತ ನಮ್ಮ ಹೀರೋ ಅನ್ಕೊಂಡ್ರೆ ಇಲ್ಲೇನೆ ಟ್ವಿಸ್ಟ್. ಇನ್ಸ್ಪೆಕ್ಟರ್ ಏನನ್ನ ಹೇಳ್ತಾರೆ ಅಂದ್ರೆ ಪರವಾಗಿಲ್ಲ ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಮೇಲ್ಗಡೆ ಹೋಗಿ ಅವರನ್ನು ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ಹಿಂದೆ ರಿಟರ್ನ್
ಹೋಗದೆ ಮೇಲ್ಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಟೀಮ್. ಇದನ್ನ ನೋಡ್ತಾ ಇರುವ ನಮಗೇನೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಮೇಲ್ಗಡೆ ಬಂದು ಜೀಪ್ ನಿಲ್ಲುತ್ತೆ. ಇನ್ಸ್ಪೆಕ್ಟರ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಬಂದು ಒಳಗಡೆ ಬಂದು ಚೇರ್ ಅಲ್ಲಿ ಕೂತ್ಕೊಂಡು ಏನಪ್ಪಾ ಏನನ್ನಾದ್ರೂ ಕುಡಿಯೋದಕ್ಕೆ ಕೊಡಿ ಅಂತ ಕೇಳ್ಬೇಕಾದ್ರೆ ಸರಿ ಸರ್ ನಾನು ಕಾಫಿ ಹಾಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನು ಕಾಫಿ ಮಾಡೋದಕ್ಕೆ ಹೊರಡ್ತಾರೆ. ಹೌದು, ಈ ಜಾಗದಲ್ಲಿ ನಮ್ಮ ಹೀರೋ ಮಾತ್ರನೇ ಇರ್ತಾ ಇದ್ದಾರೆ. ಹಾಗೆ ಕಾಫಿ ಮಾಡೋಕೆ ಹೋಗ್ಬೇಕಾದ್ರೆ ಆವಾಗ ಹೊರಗಡೆ ಮಿಕ್ಕಿರುವ ಪೊಲೀಸರ್ಸ್ ನಿಂತಿರ್ತಾರೆ. ಅವರು ಸ್ಟೇಷನ್ ಹಿಂದೆ ಹೋಗೋಣ ಅನ್ಕೋಬೇಕಾದ್ರೆ ಮೇಡಮ್ ಆ ಕಡೆ ಹೋಗ್ಬೇಡಿ, ಮಳೆ ಬರೋ ರೀತಿ ಇರ್ತಾ ಇದೆ, ಸಿಡಿಲು ಬೀಳುತ್ತೆ, ಬನ್ನಿ ಎಲ್ಲರೂ ಒಳಗಡೆ ಬನ್ನಿ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಮಿಕ್ಕಿರೋ ಮೂವರು ಪೊಲೀಸು ಒಳಗಡೆ ಬಂದ್ಬಿಡ್ತಾರೆ. ಇವಾಗ ಲೇಡಿ ಪೊಲೀಸು ಬಾತ್ರೂಮ್ ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಒಳಗಡೆ ಇದೆ ಅಂತ ಕೈ ತೋರಿಸ್ತಾರೆ. ಆವಾಗಲೇ ಇನ್ಸ್ಪೆಕ್ಟರ್ ಕೇಳ್ತಾರೆ ಎಲ್ಲಪ್ಪ ಇನ್ನೊಬ್ಬ ಇರ್ತಾ ಇದ್ನಲ್ಲ ಅಂತ ಕೇಳ್ಬೇಕಾದ್ರೆ ಸರ್ ಅವರು ಸ್ನಾನ ಮಾಡೋಕೆ ಹೋಗಿದ್ದಾರೆ ಸರ್, ಅಲ್ಲಿ ಒಂದು ನದಿ ಇದೆ ಅಲ್ವಾ ಅಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೋಗಿದ್ದಾರೆ ಸರ್. ಸರಿ ಸರಿ ಏನನ್ನಾದ್ರೂ ಮಾಡಿ ಕೊಡು, ಕೆಳಗಡೆ ಹೋದ್ರೇನೆ ತುಂಬಾನೇ ಕೆಲಸಗಳಿದೆ, ಬಟ ಬಟ ಅಂತ ಏನಾದ್ರೂ ಮಾತಾಡ್ತಾನೆ ಇರ್ತಾರೆ, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಇವರಿಗೆ ಚೂಚು ಬರ್ತಾ ಇದೆ ಅಂತ ಹೊರಗಡೆ ಹೋಗ್ತಾರೆ. ಅದು ಸ್ಟೇಷನ್ ಹಿಂದ್ಗಡೆ ಹೋಗೋಣ ಅಂತ ಹೋಗ್ತಾರೆ. ಆವಾಗ ಸಡನ್ ಆಗಿ ನಮ್ಮ ಹೀರೋ ಅವರನ್ನು ತಡೆದು ಸರ್ ಆ ಕಡೆ ಎಲ್ಲ ಹೋಗ್ಬೇಡಿ ಸರ್, ಬೆಳಗ್ಗೆನೆ ಅಲ್ಲಿ ಒಂದು ದೊಡ್ಡ ನಾಗರಹಾವನ್ನ ನೋಡ್ದೆ ಅಂತ ಹೇಳ್ಬೇಕಾದ್ರೆ ಸದ್ಯ ಕಣಪ್ಪ ಹೇಳ್ದೆ ನೀನು, ಸರಿ ಹಾಗಾದ್ರೆ ಈ ಕಡೆ ನಾನು ಹೋಗ್ಲಾ ಅಂತ ಬೇರೆ ಕಡೆಗೆ ಹೋಗ್ತಾರೆ ಇನ್ಸ್ಪೆಕ್ಟರ್. ಈವಾಗ್ಲೇ ನಮಗೆ ತೋರಿಸ್ತಾರೆ ಏನಕ್ಕಾಗಿ ನಮ್ಮ ಹೀರೋ ಈ ಕಡೆ ಯಾರನ್ನು ಬಿಡ್ತಾ ಇಲ್ಲ ಅಂತ. ಏನು ಅಂತ ನೋಡಿದ್ರೆ ಸುದೀಪ್ಗೆ ಚೆನ್ನಾಗಿ ಹೊಡೆದು ಅವನಿಗೆ ಕೈಯು ಕಾಲನ್ನ ಕಟ್ಟಿ ಅವನ ಬಾಯಿಗೆ ಬಟ್ಟೆ ಇಟ್ಟು ಆ ಜಾಗದಲ್ಲೇ ಬಿಸಾಕಿಟ್ಟಿದ್ದಾರೆ. ಆದ್ರಿಂದಾನೇ ಆ ಕಡೆ ಯಾರನ್ನು ಬಿಟ್ಟಿಲ್ಲ ನಮ್ಮ ಹೀರೋ. ಇವಾಗ ಹಾಗೆ ಕಟ್ ಮಾಡಿ ಒಳಗಡೆನೆ ತೋರಿಸ್ತಾರೆ. ವಾಕಿ ಟಾಕಿಯಲ್ಲಿ ಇನ್ನೊಂದು ವಿಷಯ ಬರ್ತಾ ಇದೆ. ಅದು ಏನು ಅಂದ್ರೆ ಇವಾಗ ತುಂಡು ತುಂಡಾಗಿ ಒಂದು ಹುಡುಗಿಯ ಡೆಡ್ ಬಾಡಿಯನ್ನ ಕಂಡುಹಿಡಿದಿದ್ದಾರೆ ಅಲ್ವಾ. ಸೊ ಆ ಹುಡುಗಿಯ ಸೆಲ್ ಫೋನ್ ಅನ್ನ ಇನ್ನೊಂದು ಜಾಗದಲ್ಲಿ ಕಂಡುಹಿಡಿದಿರೋದಾಗಿ ನ್ಯೂಸ್ ಬರ್ತಾ ಇದೆ. ಅಷ್ಟೇ ಇಂಪಾರ್ಟೆಂಟ್ ಆದ ವಿಷಯ ಸಿಕ್ಕಿದೆ. ಬಂದವರು ಎಲ್ಲರೂ ಓಡಿ ಹೋಗ್ತಾರೆ, ತೆಗಿಯಪ್ಪ ಗಾಡಿ ತೆಗಿಯಪ್ಪ ಅಂತ ಎಲ್ಲರೂ ಬೇಗ ಬೇಗ ಹೊರಡ್ತಾರೆ. ಹಾಗೆ ನಮ್ಮ ಹೀರೋ ನೋಡ್ತಾರೆ ಇವಾಗ ನಮ್ಮ ಹೀರೋಗೆ ಯಾವುದೇ ತರ ತೊಂದರೆನೂ ಇಲ್ಲ. ಇವಾಗ ಹಾಗೆ ಹೋಗಿ ಆ ಸುದೀಪನ ಎಬ್ಸೋಣ ಅಂತ ಹೋದ್ರೆ ನಮ್ಮ ಹೀರೋವನ್ನ ತೊಳ್ಬಿಟ್ಟು ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಸುದೀಪ್. ಅಷ್ಟೇ ಓಡೋಗ್ತಾನೆ ಆದ್ರೆ ಎಲ್ಲಿ ಅಂತ ಓಡಿ ಹೋಗೋಕೆ ಆಗುತ್ತೆ. ನಮ್ಮ ಹೀರೋ ಆಟಾಡ್ಸ್ಕೊಂಡು ಹೋಗಿ ಅವನನ್ನ ಹೇಗೋ ಹಿಡಿದು ಬಿಡ್ತಾರೆ. ಅಲ್ಲಿ ಇಬ್ಬರ ಮಧ್ಯಾಹ್ನ ದೊಡ್ಡ ಜಗಳಾಣಿ ನಡೆಯುತ್ತೆ. ಆದ್ರೂ ನಮ್ಮ ಹೀರೋ ಕೈಯಲ್ಲಿ ಗನ್ ಇದೆ ಅಲ್ವಾ, ಅಷ್ಟೇ ಗನ್ ಪಾಯಿಂಟ್ ಅಲ್ಲಿ ಅವನನ್ನ ಹಿಡಿದು ಬಿಡ್ತಾರೆ. ಇವಾಗ ಹಾಗೆ ಕಟ್ ಮಾಡಿ DSP ಆಫೀಸ್ ಅನ್ನೇ ತೋರಿಸ್ತಾರೆ. ಮರ್ಡರ್ ಆಗಿರುವ ಹುಡುಗಿ ಯಾರು ಅಂತ ಕಂಡಿಡಿದು ಬಿಟ್ಟಿದ್ದಾರೆ. ಅವರು ಯಾರು ಅಂತ ಹೇಳ್ಬೇಕಾದ್ರೆ ಇವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ನೋಡಿ. ಇಷ್ಟು ಕ್ರೂರವಾಗಿ ತುಂಡು ತುಂಡಾಗಿ ಕಟ್ ಆಗಿರುವ ಬಾಡಿ ಯಾರ್ದು ಅಂದ್ರೆ ಆ ಮಹಿಳೆ ಯಾರು ಅಂದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಮಧು ಅವರ ವೈಫ್ ಅಮಲ. ಎಸ್, ನಮ್ಮ ಹೀರೋ ಅವರ ವೈಫ್ ಅನ್ನೇ ಅವರು ಇಷ್ಟು ಕ್ರೂರವಾಗಿ ಕೊಂದಿದ್ದಾರೆ. ಇದು ನಮಗೆ ಗೊತ್ತಾಗ್ಬೇಕಾದ್ರೆ ಎಷ್ಟು ಶಾಕ್ ಆಗುತ್ತೆ ಅಲ್ವಾ. ಅದೇ ಶಾಕೇನೆ ಅವರಿಗೂ ಆಗ್ತಾ ಇದೆ. ಅವರು ಇವಾಗ ಸಸ್ಪೆಕ್ಟ್ ಮಾಡ್ತಾ ಇರೋದು ಕೂಡ ನಮ್ಮ ಹೀರೋವನ್ನೇ. ಇವಾಗ ಇನ್ಸ್ಪೆಕ್ಟರ್ ಏನನ್ನ ಹೇಳ್ತಾರೆ ಅಂದ್ರೆ ಸರ್ ನಾನು ವಿಚಾರಣೆ ಮಾಡಿದಷ್ಟು ಮಧು ಅವರಿಗೂ ಅವರ ವೈಫ್ಗೂ ಮಧ್ಯದಲ್ಲಿ ರಿಲೇಶನ್ಶಿಪ್ ಸರಿಲ್ವಂತೆ ಸರ್, ಇದಕ್ಕೂ ಮುಂಚಿತ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಸರ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನೇ ಆ ಮರ್ಡರ್ ಅನ್ನ ಮಾಡಿರ್ಬೇಕು ಅಂತ ಕನ್ಕ್ಲೂಷನ್ ಗೆನೆ ಬಂದ್ಬಿಡ್ತಾರೆ. ಅವಾಗ ಅದೇ ಸಮಯದಲ್ಲಿ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ನಮ್ಮ ಹೀರೋ ಸಿಕ್ಕಾಪಟ್ಟೆ ಗಾತ್ರದಲ್ಲಿ ಇರ್ತಾ ಇದ್ದಾರೆ. ಸುದೀಪ ಇವಾಗ್ಲೇ ಕಾನ್ಶಿಯಸ್ ಗೆ ಬರ್ತಾ ಇದ್ದಾನೆ. ಸರ್ ಯಾರನ್ನ ಸರ್ ಕೊಂದ್ರಿ, ಏನಕ್ಕಾಗಿ ಸರ್ ಕೊಂದಿದ್ದೀರಾ ಅಂತ ಕೇಳ್ತಾವನೆ. ಆವಾಗ ಕೊಡ್ತಾರೆ ನೋಡಿ ನಮ್ಮ ಹೀರೋ ಇನ್ನೊಂದು ದೊಡ್ಡ ಟ್ವಿಸ್ಟ್ ಅನ್ನ, ನಾನು ಯಾರನ್ನು ಕೊಂದಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂವಿ ನೋಡ್ತಾ ಇರುವ ನಮಗೆ ಮಾತ್ರ ಕನ್ಫ್ಯೂಸ್ ಆಗ್ತಾ ಇಲ್ಲ, ಅವನಿಗೂ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾದ್ರೆ ಹೊರಗಡೆ ಇದ್ದ ಕೈ ಯಾರದು ಸರ್, ಅದು ಹೇಗೆ ಅಲ್ಲಿಗೆ ಬಂತು ಅಂತ ಕೇಳ್ಬೇಕಾದ್ರೆ ಅದು ನನ್ನ ಹೆಂಡತಿ ಅಮರದ ಅವಳದು ಅಂತ ಹೇಳ್ಬೇಕಾದ್ರೆ ಜೋರಾಗಿ ಸಿಡಿಲು ಬೀಳುತ್ತೆ. ಇದನ್ನ ಕೇಳುವ ಸುದೀಪ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅವರ ಸ್ವಂತ ವೈಫ್ ಅನ್ನು ಇಷ್ಟು ಕ್ರೂರವಾಗಿ ಕೊಂದಿದ್ದಾರಲ್ಲ, ಏನಕ್ಕೆ ಸರ್ ನೀವು ಮರ್ಡರ್ ಅನ್ನ ಮಾಡಿದ್ರಿ, ಏನಕ್ಕೆ ಸರ್ ಅವರನ್ನ ಕೊಂದ್ರಿ ಅಂತ ಇವನು ಫೋರ್ಸ್ ಮಾಡಿ ಕೇಳ್ಬೇಕಾದ್ರೆ ನಾನು ಸಾಯಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ವೇನೋ, ನಾನು ಕೊಂದಿಲ್ಲ ಕಣೋ ಅಂತ ಜೋರಾಗಿ ಮಾತಾಡಿ ತಿರುಗ್ತಾರೆ. ಅಷ್ಟೇ ಸ್ಟನ್ ಆಗಿ ಬಿಡ್ತಾನೆ ಸುದೀಪ್. ಇದನ್ನ ನೋಡ್ತಾ ಇರುವ ನಮಗೆ ಏನುವೇ ಅರ್ಥ ಆಗಲ್ಲ, ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ಇವರೇ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು. ಆದ್ರೂ ಇವನನ್ನ ಏನಕ್ಕೆ ಹಿಡಿದಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಟ್ ಮಾಡಿ ಬಿದ್ದಿದ್ದ ಕೈ ಕೂಡ ಇವರ ಹೆಂಡತಿದೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಆದ್ರೆ ಮರ್ಡರು ತಾನು ಮಾಡಿಲ್ಲ ಅಂತ ಹೇಳ್ತಾರೆ. ಏನ್ ತಾನೇ ಇಲ್ಲಿ ನಡೆದಿದೆ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಇವಾಗ ನಮ್ಮ ಹೀರೋ ಒಂದು ವಿಷಯವನ್ನ ರಿವೀಲ್ ಮಾಡ್ತಾರೆ ನೋಡಿ. ಇದೇನೆ ಈ ಮೂವಿಯ ದೊಡ್ಡ ಟ್ವಿಸ್ಟ್. ನಮ್ಮ ಮಧುಗೆ ಸ್ವಲ್ಪ ವರ್ಷಗಳ ಹಿಂದೆ ಮದುವೆ ಆಗಿದೆ. ಮದುವೆ ಆಗಿದ ನಂತರವೇನೆ ಆವತ್ತು ರಾತ್ರಿ ಫಸ್ಟ್ ನೈಟ್ ಅಲ್ಲೇ ಇವರಿಗೆ ಗೊತ್ತಾಗಿದೆ ಇವರಿಗೆ ಗಂಡಸ್ತಾನೇ ಇಲ್ಲ ಅಂತ. ಆಮೇಲೆ ತುಂಬಾ ಹಾಸ್ಪಿಟಲ್ಸ್ ಗೆ ಹೋಗಿದ್ದಾರೆ, ಏನೇನೋ ಸಿಂಟ್ರಮ್ಸ್ ಅಂತ ಚೆಕ್ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದ್ದಾರೆ. ಬಟ್ ಆದ್ರೆ ಕೊನೆಗೂ ಇವರಿಗೆ ಗಂಡಸ್ತಾನೇ ಬಂದಿಲ್ಲ. ಆ ಪ್ರಾಬ್ಲಮ್ ಇವರಿಗೆ ಸಾಲ್ವೇ ಆಗಿಲ್ಲ. ಇಂತಹ ಸಿಚುವೇಶನ್ ಅಲ್ಲಿ ಒಬ್ಬ ಗಂಡಸಿನ ಮನಸ್ಸು ಹೇಗಿರ್ಬೇಕು, ಹೇಗಿದ್ದಿರಬಹುದು, ಅದರಲ್ಲಿ ತುಂಬಾನೇ ಬೇಜಾರಾಗಿ ಡಿಪ್ರೆಷನ್ ಗೆನೆ ಹೋಗಿದ್ದಾರೆ. ಆ ರೀತಿ ಇವರ ಫೀಲಿಂಗ್ ಅಲ್ಲಿ ಇರ್ತಾ ಇರ್ಬೇಕಾದ್ರೇನೆ ಅಂತಹ ಸಮಯದಲ್ಲೇ ಇವರ ಹೆಂಡತಿ ಇನ್ನೊಬ್ಬನ ಜೊತೆ ಅಫೇರ್ ಅಲ್ಲಿ ಇದ್ದಿದ್ದಾರೆ ಅಂತಾನು ನಮ್ಮ ಹೀರೋಗೆ ಗೊತ್ತಾಗಿದೆ. ಅಷ್ಟೇ ಜೀವಂತವಾಗಿ ಸಮಾಧಿ ಆಗ್ಬಿಟ್ಟಿದ್ದಾರೆ ನಮ್ಮ ಹೀರೋ. ಯಾವುದೇ ಗಂಡಿಗೂ ಸರಿ ಹೆಣ್ಣಿಗೂ ಸರಿ ಇಂತಹ ಸಿಚುವೇಶನ್ ಬರ್ಲೇಬಾರದು ಅವರ ಲೈಫ್ ಅಲ್ಲಿ. ಇಂತಹದೊಂದು ಪೇನ್ ಆದ ಕಥೆಯನ್ನ ನಮ್ಮ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಓಕೆ ಇಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ,
ಆದ್ರಿಂದಾನೇ ಅವರ ಹೆಂಡತಿಯನ್ನ ಇವರೇ ಕೊಂದಿದ್ದಾರೆ ಅಂತ ನಾವು ಅನ್ಕೊಂಡ್ರೆ ಅಲ್ಲಿ ನಡೆದಿರುವ ಕಥೆನೇ ಬೇರೆ. ನಮ್ಮ ಹೀರೋ ಬಿಟ್ಬಿಟ್ಟಿದ್ದಾರೆ. ಅವರ ಹೆಂಡತಿ ಇನ್ನೊಬ್ಬನ ಜೊತೆ ಅಫೇರ್ ಅಲ್ಲಿ ಇದ್ರಲ್ವಾ, ಅದನ್ನ ಕೇರೆ ಮಾಡದೆ ಅವಳಾದ್ರೂ ಚೆನ್ನಾಗಿರ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವರ ಹೆಂಡತಿಯನ್ನ ತಪ್ಪು ಹೇಳೋಕೆ ಆಗಲ್ಲ. ಯಾಕೆಂದ್ರೆ ಪ್ರಾಬ್ಲಮ್ ನಮ್ಮ ಹೀರೋ ಹತ್ರ ಇದ್ದಿದ್ದು. ಸೊ ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಂಡು ಎಲ್ಲ ನೋವನ್ನು ಇವರ ಒಳಗಡೆನೆ ಇಟ್ಕೊಂಡು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ರೀತಿನೇ ಇದ್ದಿದ್ದಾರೆ. ಆ ನೋವಿನಲ್ಲೇ ಇವರ ಲೈಫ್ ಹೋಗ್ತಾನೆ ಇದ್ದಿದೆ. ಆ ರೀತಿ ಇವರ ಲೈಫ್ ನೋವಲ್ಲಿ ಹೋಗ್ತಾನೆ ಇರ್ಬೇಕಾದ್ರೆ ಆ ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ಮಧುಗೆ ಒಂದು ದೊಡ್ಡ ಶಾಕಿಂಗ್ ಆದ ವಿಷಯ ಕಾದಿತ್ತು. ಅದೇನೆ ಅಮರದ ಅವರ ಸೂಸೈಡ್. ಎಸ್, ತನ್ನ ಹೆಂಡತಿ ನೇಣ ಹಾಕೊಂಡು ಸತ್ತೋಗಿರೋದನ್ನ ನೋಡ್ತಾರೆ ನಮ್ಮ ಮಧು. ಅದನ್ನು ನೋಡಿ ಬಿದ್ದು ಬಿದ್ದು ಅಳ್ತಾರೆ. ಏನೇ ತನ್ನ ಹೆಂಡತಿ ತಪ್ಪಾದ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರು ಕೂಡ ತನಗಿದ್ದ ಪ್ರಾಬ್ಲಮ್ ಇಂದ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವರ ಹೆಂಡತಿಯನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು. ಅವಳ ಜೊತೆ ಬದುಕಿದ್ರೆ ಸಾಕು, ಅವಳ ಜೊತೆ ಜೀವನ ಮಾಡಿದ್ರೆ ಸಾಕು ಅಂತ ಇದ್ದಿದ್ದಾರೆ. ಆದ್ರೆ ಸಡನ್ ಆಗಿ ಈ ರೀತಿ ಇವರು ಸೂಸೈಡ್ ಮಾಡ್ಕೊಂಡಿದ್ದನ್ನ ನಮ್ಮ ಹೀರೋ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಆವಾಗಲೇ ಅವರ ಹೆಂಡತಿಯ ಡೈರಿ ಇವರ ಕಣ್ಣಿಗೆ ಬೀಳುತ್ತೆ. ಅದನ್ನು ಓಪನ್ ಮಾಡಿ ಓದುತ್ತಾರೆ. ಅದರಲ್ಲಿ ಅವರ ಹೆಂಡತಿಯ ಸೂಸೈಡ್ಗಾದ ಕಾರಣವೂ ಇರ್ತಾ ಇದೆ. ಅದು ಏನು ಅಂದ್ರೆ ಇವರು ಇದ್ದಿದ್ದ ಅಫೇರ್ ಅಲ್ಲಿ ಇವರು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ. 4 ತಿಂಗಳು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ. 4 ತಿಂಗಳು ಕನ್ಸೀವ್ ಅಂದ್ರೆ ಖಂಡಿತ ಅದನ್ನ ಇವರ ಗಂಡನ ಹತ್ರ ಮುಚ್ಚಿಡೋಕೆ ಆಗಲ್ಲ. ಆದ್ರಿಂದಾನೇ ಅವರು ಸೂಸೈಡ್ ಮಾಡಿ ತೀರೋಗದಾಗಿ ಬರ್ದಿಟ್ಟಿದ್ದಾರೆ. ಇದನ್ನು ನೋಡಿದ ನಮ್ಮ ಹೀರೋಗೆ ತುಂಬಾನೇ ನೋವಾಗ್ತಾ ಇದೆ. ಬಿದ್ದು ಬಿದ್ದು ಅಳ್ತಾರೆ. ಇದರಲ್ಲಿ ಜೊತೆಗೇನೆ ಅವರ ಹೆಂಡತಿಯ ಮೊಬೈಲ್, ಅದರಲ್ಲಿ ಇದ್ದ ಚಾಟ್ ಅನ್ನೆಲ್ಲ ಓಪನ್ ಮಾಡಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಓದುತ್ತಾ ಇವರಿಗೆ ತುಂಬಾನೇ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ತಾಳ್ಮೆಯನ್ನ ಕಳ್ಕೊತಾರೆ. ಇಷ್ಟು ದಿನ ಕಂಟ್ರೋಲ್ ಮಾಡಿ ಇಟ್ಟಿದ್ದ ಅವರ ಕೋಪ ಎಲ್ಲವೂ ಹೊರಗಡೆ ಬರ್ತಾ ಇದೆ. ಇವಾಗಲೇನೆ ಆ ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸಿ ತುಂಡು ತುಂಡಾಗಿ ಕಟ್ ಮಾಡಿದ್ದಾರೆ. ಇಷ್ಟನ್ನು ನಮ್ಮ ಹೀರೋ ಮಾಡಿದ್ದಾರೆ. ಇಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈ ವಿಷಯ ಇವಾಗ ಸುದೀಪ್ಗೆ ಗೊತ್ತಾಗ್ಬೇಕಾದ್ರೆ ಹಾಗೆಯೇ ನಡ್ಗೋಗ್ತಾ ಇದ್ದಾನೆ, ಬೆಚ್ಚಿ ಹೋಗ್ತಾ ಇದ್ದಾನೆ. ಹಾಗೆ ಹೆದರ್ಕೊಂಡೆ ಒಂದು ಕ್ವಶನ್ ಅನ್ನ ಕೇಳ್ತಾನೆ. 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದ ಒಂದು ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕಟ್ ಮಾಡ್ದೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಆ ಮಹಿಳೆ ಹೊಟ್ಟೆಯಲ್ಲಿ ಒಂದು ಶಿಶು ಇದ್ದಿರುತ್ತಲ್ಲ, ಪಾಪು ಇದ್ದಿರುತ್ತಲ್ಲ, ಅದನ್ನ ಏನ್ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನಾನೊಬ್ಬ ಇನ್ನೋಸೆಂಟ್, ನನ್ನ ಹೆಂಡತಿನೂ ತುಂಬಾನೇ ಇನ್ನೋಸೆಂಟ್. ಆದ್ರೆ ನಮ್ಮ ಇಬ್ಬರ ಮಧ್ಯ ಒಬ್ಬ ಬಂದು ಬರೀ ನನ್ನ ಹೆಂಡತಿಯ ಮೈಯಿಗೆ ಆಸೆ ಪಟ್ಟು ಅವಳನ್ನ ಏಮಾರಿಸಿ ಅವಳಿಗೆ ಕೈ ಕೊಟ್ಟು ದೂರ ಹೋಗ್ಬಿಟ್ನಲ್ಲ, ಅವನಿಗೇನೆ ಕಣೋ ಅದನ್ನ ಅಡುಗೆ ಮಾಡಿ ತಿನ್ನೋಕೆ ಕೊಟ್ಟೆ ಅಂತ ಮಾತಾಡ್ಕೊಂಡೆ ಗಣ್ಣನ್ನ ತೆಗೆದು ಸುದೀಪ್ ನೆತ್ತಿಗೆ ಪಾಯಿಂಟ್ ಮಾಡ್ತಾರೆ. ಈ ಸೀನ್ ಅನ್ನ ನಾವು ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಆ ಸಿಚುವೇಶನ್ ಅನ್ನ ಯೋಚನೆ ಮಾಡಿ ನೋಡಿ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದನ್ನ ಕೇಳಿದ ಸುದೀಪ್ ಹಾಗೆ ವಾಮಿಟ್ ಬರುತ್ತೆ. ಎಸ್, ಆ ಕಲ್ಪ್ರಿಟ್ ಬೇರೆ ಯಾರು ಇಲ್ಲ, ಈ ಸುದೀಪೇ. 3 ದಿನಗಳಾಗಿ ಟೇಸ್ಟ್ ಆಗಿದೆ ಅಂತ ಇವನು ಬೀಫ್ ಅನ್ಕೊಂಡು ತಿಂತಾ ಇದ್ನಲ್ಲ, ಅದು ಬೀಫ್ ಅಲ್ಲ, ಇವನು ಮಾಡಿರುವ ಪಾಪ. ಇದೇನೆ ಈ ಮೂವಿಯಲ್ಲೇ ಸಿಕ್ಕಾಪಟ್ಟೆ ದೊಡ್ಡ ಟ್ವಿಸ್ಟ್. ಇವನೇನೆ ನಮ್ಮ ಹೀರೋ ಅವರ ಹೆಂಡತಿ ಜೊತೆ ಅಫೇರ್ ಅಲ್ಲಿ ಇದ್ದಿರ್ತಾನೆ. ಆ ಚಾಟ್ ಅನ್ನ ತೆಗೆದು ಓದಿ ನೋಡ್ಬೇಕಾದ್ರೇನೆ ನಮ್ಮ ಹೀರೋಗೆನೆ ಈ ವಿಷಯ ಗೊತ್ತಾಗಿದೆ. ಆಮೇಲೆನೆ ನಮ್ಮ ಹೀರೋ ಸುದೀಪ್ಗೆ ಸ್ಕೆಚ್ ಹಾಕಿದ್ದಾರೆ. ಇಲ್ಲಿ ಟ್ವಿಸ್ಟ್ ರಿವೀಲ್ ಆಗ್ಬೇಕಾದ್ರೆ ಇನ್ ಮುಂದೆನೆ ನಮ್ಮ ಹೀರೋ ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಹಾಗೆ ಕಟ್ ಮಾಡಿ DSP ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಷ್ಟೊತ್ತು ನಮ್ಮ ಹೀರೋನೇ ಅವರ ಹೆಂಡತಿಯನ್ನ ಸಾಯಿಸಿರೋದು ಅಂತ ಮಾತಾಡ್ಕೋತಾ ಇದ್ರಲ್ವಾ, ಆ ರೀತಿಯ ಕನ್ಕ್ಲೂಷನ್ಗೂ ಬಂದ್ಬಿಟ್ಟಿದ್ರಲ್ವಾ. ಆವಾಗ ಅದೇ ಸಮಯದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಫೋನ್ ಅನ್ನ ತಗೊಂಡು ಒಳಗಡೆ ಬರ್ತಾರೆ. ಸೈಬರ್ ಕ್ರೈಮ್ ಅಲ್ಲಿ ಆ ಮಹಿಳೆಯ ಫೋನ್ ಅನ್ನ ಚೆಕ್ ಮಾಡಿ ನೋಡಿದ್ರಲ್ಲಿ ಆ ಮಹಿಳೆ ಸುದೀಪ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಇವ್ರುಗಳಿಗೂ ಗೊತ್ತಾಗುತ್ತೆ. ಅದು ಮಾತ್ರ ಇಲ್ಲ, ಆ ಮಹಿಳೆಯ ಬಾಡಿ ಪಾರ್ಟ್ಸ್ ಎಲ್ಲೆಲ್ಲ ಬಿದ್ದಿತ್ತೋ ಆ ಜಾಗಗಳಲ್ಲಿ ಈ ಸುದೀಪ್ ಅವನ ಫೋನ್ ಸಿಗ್ನಲ್ಸ್ ಕೂಡ ಇದ್ದಿದೆ. ಅಂದ್ರೆ ನಮ್ಮ ಹೀರೋ ಏನ್ ಮಾಡಿದ್ದಾರೆ ಅಂದ್ರೆ ಇಂತಹ ಘೋರವಾದ ಮರ್ಡರ್ ಅನ್ನ ಮಾಡಿರೋದು ಬೇರೆ ಯಾರು ಇಲ್ಲ, ಈ ಸುದೀಪೇ. ಅದಕ್ಕೆ ಕಾರಣ ಸುದೀಪೇ. ಸೊ ಶಿಕ್ಷೆ ಅವನಿಗೇನೆ ಸಿಗ್ಬೇಕು, ಆ ರೀತಿ ಫ್ರೇಮ್ ಮಾಡಿದ್ದಾರೆ ನಮ್ಮ ಹೀರೋ. ಸೊ ಎಲ್ಲಾ ವಿಷಯಗಳು ಸುದೀಪ್ಗೆ ಆಪೋಸಿಟ್ ಆಗಿ ಇರ್ತಾ ಇದೆ. ಅಷ್ಟೇ, ಈ ವಿಷಯ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸುದೀಪನ ಅರೆಸ್ಟ್ ಮಾಡೋದಕ್ಕಾಗಿ ಇನ್ಸ್ಪೆಕ್ಟರ್ ಟೀಮ್ ಬೆಟ್ಟದ ಕಡೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಟೀಮ್ ಆ ಜಾಗಕ್ಕೆ ಬಂದ್ರೆ ಸುದೀಪ್ ಎಲ್ಲ ವಿಷಯವನ್ನು ಎಲ್ಲ ನಿಜವನ್ನು ಹೇಳ್ಬಿಡ್ತಾನೆ ಅಲ್ಲ ಅಂತ ನಾವು ಅನ್ಕೋಬೇಕಾದ್ರೆ ಆ ಜಾಗದಲ್ಲೇ ಹೀರೋ ಇನ್ನ ಒಂದು ಟ್ವಿಸ್ಟ್ ಅನ್ನ ಮಡಗಿದ್ದಾರೆ. ಆ ಜಾಗದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ನಾಯಿ ಸಿಡಿಲು ಬಿದ್ದು ಸತ್ತೋಗಿರುತ್ತೆ ಅಲ್ವಾ, ಆ ಪ್ಲೇಸ್ ಅನ್ನ ಕೂಡ ನಮ್ಮ ಹೀರೋ ನೋಟಿಸ್ ಮಾಡ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಸುದೀಪನ್ನ ಇವಾಗ ಕಟ್ಟಿ ಹಾಕಿ ನಿಲ್ಸಿದ್ದಾರೆ. ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ. ಯಾವಾಗ ಬೇಕಾದ್ರೂ ಸಿಡಿಲು ಬಿದ್ದು ಸುದೀಪ್ ಸಾಯ್ಬಹುದು, ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಅಳ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋ, ಜೊತೆಗೆ ಇದೆಯಲ್ಲೋ, ಸ್ವಲ್ಪ ಕೂಡ ನನ್ನ ಬಗ್ಗೆ ನೀನು ಯೋಚನೆ ಮಾಡಿ ನೋಡಿಲ್ಲ ಅಲ್ಲ ಅಂತ ನಮ್ಮ ಹೀರೋ ಕೇಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಸಿಡಿಲು ಬೀಳುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಟೀಮ್ ಕೂಡ ಆ ಜಾಗಕ್ಕೆ ಬರ್ತಾರೆ. ಆ ಸಿಡಿಲು ಬಿದ್ದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಎದ್ದು ಬಿದ್ದು ಹತ್ಕೊಂಡು ಇನ್ಸ್ಪೆಕ್ಟರ್ ಟೀಮ್ ಜೀಪ್ ಮುಂದೆ ಬಂದು ಬೀಳ್ತಾರೆ. ಬಿದ್ದು ಅಳ್ತಾ ಇದ್ದಾರೆ. ಸುದೀಪ್ ಮೇಲೆ ಸಿಡಿಲು ಬಿದ್ದು ಸುದೀಪ್ ತೀರೋದ ಅಂತ ಅಳ್ತಾ ಇರ್ತಾರೆ. ಇದನ್ನು ನೋಡಿದ ಇನ್ಸ್ಪೆಕ್ಟರ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಹಾಗೆ ನಮ್ಮ ಹೀರೋವನ್ನ ಎತ್ತಿ ಜೀಪಿಗೆ ಹಾಕೊಂಡು ಮೇಲ್ಗಡೆ ಬರ್ತಾರೆ. ಬೆಟ್ಟದ ಟಾಪಿಗೆ ಬರ್ತಾರೆ. ಅಲ್ಲಿಗೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಸುದೀಪ್ ತೀರೋಗ್ಬಿಟ್ಟಿದ್ದಾನೆ. ಹಾಗೆ ಬೆಳಗ್ಗೆ ಆಗುತ್ತೆ. ಇನ್ಸ್ಪೆಕ್ಟರ್ ನಮ್ಮ ಹೀರೋವನ್ನ ನೋಡ್ತಾರೆ. ಆಕ್ಚುಲಿ ತೀರೋಗಿದ್ದ ಮಹಿಳೆ ನಮ್ಮ ಹೀರೋ ಅವರ ಹೆಂಡತಿನೇ ಅಂತ ಇನ್ನ ಅವರಿಗೆ ಇನ್ಫಾರ್ಮ್ ಮಾಡಿಲ್ಲ. ಇದರಲ್ಲಿ ಸುದೀಪ್ ತೀರೋಗಿದ್ದಕ್ಕೇನೆ ಈ ರೀತಿ ಬಿದ್ದು ಅಳ್ತಾ ಇರುವ ಹೀರೋಗೆ ಜೊತೆಗೆ ಇದ್ದು ಈ ರೀತಿ ಮೋಸ ಮಾಡಿರುವ ಸುದೀಪ್ಗಾಗಿ ಇಷ್ಟೊಂದು ಅಳ್ತಾ ಇದಾರಲ್ಲ ಅಂತ ನಮ್ಮ ಹೀರೋವನ್ನ ನೋಡೋದಕ್ಕೇನೆ ಇನ್ಸ್ಪೆಕ್ಟರ್ಗೆ ಒಂದ್ ರೀತಿ ಆಗ್ತಾ ಇದೆ, ಪಾಪ ಅನಿಸ್ತಾ ಇದೆ. ಸರಿ ಮಧು, ಪರವಾಗಿಲ್ಲ, ನೀವು ಹೊರಡಿ, ಫಾರ್ಮಾಲಿಟೀಸ್ ನೆಲ್ಲ ನಾವು ನೋಡ್ಕೋತೀವಿ ಅಂತ ನಮ್ಮ ಹೀರೋವನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಆ ರೀತಿ ನಮ್ಮ ಹೀರೋ ಹೋಗ್ಬೇಕಾದ್ರೆ ಅವರ ಶರ್ಟ್ ಅರ್ಧೋಗಿರೋದನ್ನ ನೋಟಿಸ್ ಮಾಡ್ತಾರೆ ಇನ್ಸ್ಪೆಕ್ಟರ್. ಅದನ್ನ ನೋಡುವ ಇನ್ಸ್ಪೆಕ್ಟರ್
ಇನ್ಸ್ಪೆಕ್ಟರ್ಗೆ ಎಂತಹ ಮನುಷ್ಯ ಇವರಿಗೆ ಮೋಸ ಮಾಡೋದಕ್ಕೆ ಅವ್ರಿಗೆ ಹೇಗೆ ಮನಸ್ಸು ಬಂತು ಅಂತ ಯೋಚನೆ ಮಾಡ್ಕೊಂಡೆ ಕ್ರೈಮ್ ಸೀನ್ಗೆ ಬರ್ಬೇಕಾದ್ರೆ ಆವಾಗ್ಲೇ ಆ ಡೆಡ್ ಬಾಡಿಯಲ್ಲಿ ಒಂದು ವಿಷಯವನ್ನು ನೋಟಿಸ್ ಮಾಡ್ತಾರೆ. ಅದ್ರ ಕೈಗಳಲ್ಲಿ ಬರ್ನ್ ಮಾರ್ಕ್ ರೀತಿ ಒಂದು ಮಾರ್ಕ್ ಇರ್ತಾ ಇದೆ. ಸಿಡಿಲು ಬಿದ್ರೆ ಎಕ್ಸಾಕ್ಟ್ ಆಗಿ ಆ ಜಾಗದಲ್ಲಿ ಹೇಗೆ ಮಾರ್ಕ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡ್ತಾರೆ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಆ ಸುದೀಪನ ಕಟ್ಟಿ ಹಾಕಿ ಇಟ್ಟಿದ್ರಲ್ವಾ ನಮ್ಮ ಹೀರೋ, ಆ ಜಾಗದಲ್ಲಿ ನಮ್ಮ ಹೀರೋ ಅವರ ಶರ್ಟ್ ಪೀಸ್ ಇರ್ತಾ ಇರೋದನ್ನ ನೋಡ್ತಾರೆ. ಅದನ್ನ ತಗೊಂಡು ಕೈಯಲ್ಲಿ ಮಡಿಕೊಂಡೆ ಹಾಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಡೆದಿದ್ದ ವಿಷಯ ಎಲ್ಲವನ್ನು ಗೆಸ್ ಮಾಡ್ತಾರೆ. ಈ ಸೀನೆ ಸೂಪರ್ ಆಗಿರುತ್ತೆ. ನಮ್ಮ ಹೀರೋ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಹಿಂದೆನೆ ಈ ಇನ್ಸ್ಪೆಕ್ಟರ್ ನಡ್ಕೊಂಡೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಇಂಚ್ ಬೈ ಇಂಚು ನಮ್ಮ ಹೀರೋ ಏನೆಲ್ಲ ಮಾಡಿರ್ತಾರೆ ಅಂತ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಬರ್ತಾ ಇರ್ತಾರೆ ಇನ್ಸ್ಪೆಕ್ಟರ್. ಹಾಗೆ ಮಾಡಿ ಬರ್ತಾನೆ ಇರ್ಬೇಕಾದ್ರೆ ಡಿಎಸ್ಪಿ ಹತ್ರ ಇಂದ ಇನ್ಸ್ಪೆಕ್ಟರ್ ಗೆ ಕಾಲ್ ಬರುತ್ತೆ. ಒಂದು ನಿಮಿಷ ನಮ್ಮ ಹೀರೋವನ್ನ ನೋಡಿ ಹಾಗೆ ಯೋಚನೆ ಮಾಡ್ಕೊಂಡು ಏನನ್ನ ಯೋಚನೆ ಮಾಡಿದ್ರೋ ಏನೋ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಯಾವುದೇ ನಿಜವನ್ನು ಡಿಎಸ್ಪಿ ಗೆ ಹೇಳದೆ ಕೇಸ್ ಕ್ಲೋಸ್ ಸರ್, ಕಲ್ಪ್ರಿಟ್ ತೀರೋಗ್ಬಿಟ್ಟಿದ್ದಾನೆ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಆ ಬೆಟ್ಟವನ್ನ ಬಿಟ್ಟು ಕೆಳಗಡೆ ಬರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇನ್ಸ್ಪೆಕ್ಟರ್ ಏನಕ್ಕೆ ನಿಜವನ್ನ ಮುಚ್ಚಿಡ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಒಂದು ಹೆಂಡತಿ ಏಮರ್ಸುವ ನೋವು ಏನು ಅಂತ ಈ ಇನ್ಸ್ಪೆಕ್ಟರ್ ಗೆ ಚೆನ್ನಾಗಿ ಗೊತ್ತು. ಆದ್ರಿಂದಾನೇ ಯಾವುದೇ ನಿಜವನ್ನು ಹೊರಗಡೆ ಹೇಳ್ದೆ ಮುಚ್ಚಿಟ್ಟಿದ್ದಾರೆ. ಹೀಗೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಮೂವಿ? ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಸೀನ್ಸ್ ಅಂತ ಅನ್ಸಿರುತ್ತೆ. ಆದ್ರೆ ನಾನು ಹೇಳಿದ ಒಂದೊಂದು ವಿಷಯನು ಕ್ಲೈಮ್ಯಾಕ್ಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಬಸ್ ಬಿಟ್ಟು ಇಳಿದಿದ್ದ ತಕ್ಷಣ ಮಟನ್ ಮಸಾಲೆ ತಗೊಂಡಿರ್ತಾರೆ. ಅದು ಏನಕ್ಕೆ ಅಂತ ಇವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಚೆನ್ನಾಗಿನೇ ಅರ್ಥ ಆಗಿರಬಹುದು. ಸೊ ಈ ಮೂವಿ ನಿಮಗೆ ಇಷ್ಟ ಆಯ್ತಾ? ತುಂಬಾ ದಿನ ಬಿಟ್ಟು ವಿಡಿಯೋ ಪೋಸ್ಟ್ ಮಾಡಿದೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೋನ್ ಕ್ಯಾಚ್ ಪೀಪರ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.